ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಪ್ರತಿ ಸರಿ ವೆಲ್ಕಮ್ ಮಾಡ್ತಿದ್ದು ನಾನು ವ್ಲಾಗ್ನ. ಈ ಸರಿ ಏನಪ್ಪ ಜಯಂತ್ ಬಂದಿದ್ದಾರೆ ನೀವು ಮುಂದೆ ಅಂತ ಅನ್ಕೊಂತಿದ್ದೀರಾ. ಇದ್ರ ಹಿಂದ್ಗಡೆ ಒಂದು ಕತೆ ಇದೆ, ಹೇಳ್ತೀನಿ. ಏನಂದ್ರೆ ಲಾಸ್ಟ್ ವ್ಲಾಗ್ ಯಾರೆಲ್ಲ ನೋಡಿದ್ರಿ, ನಮ್ದು ಕಂಪ್ಲೀಟ್ ಆಗಿ ಡೀಪ್ ಕ್ಲೀನ್ ವ್ಲಾಗ್ ಏನಿರುತ್ತೆ ಅದರ ನೆಕ್ಸ್ಟ್ ದಿನ ಇದು. ಸೊ ನಿನ್ನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ವಿ ಫ್ರೆಂಡ್ಸ್. ಒಂದು ರೂಮ್ ಮತ್ತೆ ಇನ್ನೊಂದು ಏನಂತಂದ್ರೆ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ, ಅದನ್ನ ನಾನು ಇವತ್ತು ಸೆಟ್ ಮಾಡ್ಕೊಂಡಿದ್ದೆ. ಇವತ್ತು ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಮಾಡಿದ್ರೆ ಕಂಪ್ಲೀಟಾಗಿ ಮಾಡಿಬಿಡ್ಬೇಕು, ಮತ್ತೆ ರೆಸ್ಟ್ ಮಾಡೋದೇನು ಬೇಡ ಅಂತೇಳಿ ಟೋಟಲಿ 1.5 ದಿನ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೆ ಕ್ಲೀನ್ ಆಯ್ತು. ಅಂಡ್ ಆಗಿದ ತಕ್ಷಣ ಮತ್ತೆ ವಿತೌಟ್ ರೆಸ್ಟ್ ನಾನಿದ್ದು ಫ್ರೆಶ್ ಅಪ್ ಆಗಿ ಹೋಗಿ ಒಂದು ಶೂಟ್ ಇತ್ತು ಅಂತೇಳಿ ಮುಗಿಸ್ಕೊಂಡು ಅಲ್ಲೇ ನಿಯರೆಸ್ಟ್ ಹೋಗ್ತಾ ಇದೀವಿ ಅಂತೇಳಿ ದೇವಸ್ಥಾನಗಳಿಗೆಲ್ಲ ಹೋಗಿ ಮನೆಗೆ ಬಂದು ಕುತ್ಕೊಂಡಿದ್ದೆ. ಮತ್ತೆ ಮನೆ ಬಂದು ಕುತ್ಕೊಂಡಿದ ತಕ್ಷಣ ಮತ್ತೆ ಏನಾಯ್ತು ಅಂತಂದ್ರೆ ವರ್ಕ್ಸ್ ಇನ್ನು ಎಡಿಟ್ಸ್ ಇರುತ್ತಲ್ಲ, ಅರ್ಜೆಂಟ್ ಬೇಸಿಸ್ ಅಲ್ಲಿ ಕೆಲವೊಂದಷ್ಟು ಎಡಿಟ್ಸ್ ಇತ್ತು ಅಂತೇಳಿ ಅದನ್ನ ಮಾಡ್ಕೊಳ್ಳೋದಕ್ಕಂತ ಕುತ್ಕೊಂಡೆ. ಸೊ ಜಯಂತ್ ಏನ್ ಮಾಡಿದ್ರು ಅಂದ್ರೆ ನಿನ್ನೆ ಕ್ಯಾರೆಟ್ ಎಲ್ಲ ತುರಿದಿಟ್ಟಿದ್ರು ಮಾರ್ನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಅವಾಗಲೇ ಮಾಡ್ಕೊಳ್ಳೋದು ಬೇಡ, ಎಲ್ಲ ಕ್ಲೀನ್ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ತೆಗೆದಿಟ್ಟಿದ್ರು. ಇನ್ನು ನಾನು ಎಡಿಟಿಂಗ್ ಕುತ್ಕೊಂಡಿದ್ದೀನಿ ಅಂತಂದಿದ ತಕ್ಷಣ ಅವ್ರು ಏನು ಮಾಡಿದ್ರು ಅಂದರೆ ನಾನೇ ಮಾಡ್ತೀನಿ ಅಂತೇಳಿ ಯೂಟ್ಯೂಬಲ್ಲಿ ನೋಡಿಕೊಂಡು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದಾರೆ. ಓಕೆ ಮಾಡಲಿ ಫ್ರೆಂಡ್ಸ್, ಪರವಾಗಿಲ್ಲ. ಆದರೆ ಕ್ಯಾಮ್ರಾ ಪೊಸಿಷನ್ ಆದರೂ ನೋಡ್ಕೋಬೇಕಾ ಏನೂ ಗೊತ್ತಿಲ್ಲ. ಇತ್ತೀಚೆಗೆ ಅದೇನೋ ಟ್ರೈ ಮಾಡ್ತಿದ್ದಾರೆ, ಮಾಡಲಿ ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ಬಂದು ಒಂದ್ಸರಿ ಬೈದೆ, ಹಿಂಗೆ ಮಾಡೋದು ಆ್ಯಕ್ಚುಲಿ ಏನೂ ಶೂಟ್ ಆಗಿಲ್ಲ, ನಿನ್ನಷ್ಟೇ ನೀನು ಶೂಟ್ ಮಾಡ್ಕೊಂಡಿದ್ದೀಯಾ, ಅಲ್ಲಿ ಅಡುಗೆ ಮಾಡೋದಾದ್ರೂ ತೋರಿಸ್ಬೇಕಾ ಅಂತೇಳಿ. ಅಲ್ಲಿ ನೋಡಿ ಯಾವ ಪಾರ್ಟಿ ಡೆಡಿಕೇಶನಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಹೇಳಬೇಕಂದ್ರೆ ಕ್ಯಾರೆಟ್ ಹಲ್ವಾ ಸಖತ್ತಾಗಿತ್ತು. ನನಗೆ ಸ್ವೀಟು ಖಾರ ಅದೆಲ್ಲ ತಿಂದ್ಬಿಟ್ರೆ ಒಂಥರ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಅಂತೇಳಿ ನಾನು ಅಷ್ಟು ತಿನ್ನಲಿಲ್ಲ. ಇನ್ನೂ ಒಂದ್ಸರಿ ಮಾಡಿಸ್ಕೊಂಡು ತಿಂತೀನಿ ಡೆಫಿನೆಟ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಏನೋ ಮಾಡ್ತಾ ಇದ್ದಾರೆ ಬಟ್ ಕ್ಯಾಮ್ರಾದಲ್ಲಿ ಮಾತ್ರ ಕಾಣಿಸಿಲ್ಲ. ಕ್ಯಾರೆಟ್ ಹಲ್ವಾ ನೋಡ್ಕೊಂಡು ಅದರಲ್ಲೂ ಫ್ರೆಂಡ್ಸ್ ಇವತ್ತಿನ ಪೂರ್ತಿ ಲಾಗ್ನ ನೋಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನಾನು ನಿಮ್ಮ ಹತ್ರ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ತಿದ್ರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಗ್ಸ್ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನು ನಾನು ಅಲ್ಲಿ ಏನು ಮಾಡ್ತಿದ್ದೀನಿ ಗೊತ್ತಾ, ಕ್ಯಾರೆಟ್ ಹಲ್ವಾ ಅಲ್ಲ ಸಾಂಬಾರ್ಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸೊ ಜಯಂತ್ ಹಲ್ವಾ ಮಾಡೋದ್ರ ಜೊತೆಲಿ ಸಾಂಬಾರ್ಗೆ ಏನೇನೆಲ್ಲ ಬೇಕು ಒಂದು ಕಡೆ ಹಾಕಿಟ್ಟಿರೋ ಮಮ್ಮಿ, ಎಲ್ಲ ಕುದ್ದಾದ್ಮೇಲೆ ಬಂದು ಒಗ್ಗರಣೆ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಏನಂತಂದರೆ ಸಾಂಬಾರ್ಗೆ ನಾನು ರೆಡಿ ಮಾಡ್ತಾ ಇರೋದು. ಇನ್ನು ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಖಾಲಿಯಾಗಿತ್ತು ಅಂತ ಹೇಳಿ ಫಿಲ್ ಮಾಡೋದಕ್ಕೆ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಇನ್ನು ನನಗೆ ಯಾಕೆ ಕಾಡಿಸ್ತಾ ಇದ್ದಾರೆ ಗೊತ್ತಾ, ಸೊ ನಾನು ಆ್ಯಕ್ಚುಲಿ ಮಧ್ಯಾಹ್ನ ಶೂಟ್ಗೆ ಹೋದಾಗ ಒಂದು ಸ್ವಲ್ಪ ತಿನಿಸುಗಳನ್ನ ತಿಂದ್ಬಿಟ್ಟಿದ್ದೆ. ಇನ್ನು ಮನೆ ತಿಂಡಿಗಳಿರುತ್ತಲ್ಲ ಆ ಥರದ್ದು. ನನಗೆ ಆ ಥರದ್ದು ಬರಲ್ಲ ಫ್ರೆಂಡ್ಸ್. ತುಂಬ ಲೈಟಾಗಿ ತಿನ್ಬೇಕು ನಾನು, ನನ್ನ ಬಾಡಿ ಹಂಗೆ ಸೆಟ್ ಆಗಿಬಿಟ್ಟಿದೆ. ಎಲ್ಲ ಕಲಸ ಬಿಡಿಸಿ ತಿಂದ್ಬಿಟ್ರೆ ಮುಗೀತು ನನಗೆ. ಒಂದು ದಿನ ಬೇಕು ಸುಧಾರಿಸ್ಕೊಳ್ಳೋಕ್ಕೆ, ಹೊಟ್ಟೆ ತೊಳಸೋದಕ್ಕೆ ಹಂಗಾಗ್ಬಿಡುತ್ತೆ. ಅದರ ನಡುವೆ ಈ ಥರ ಕ್ಯಾರೆಟ್ ಹಲ್ವಾನು ತಿಂದ್ಬಿಟ್ರೆ ನನಗೆ ಕತೆ ಗೋವಿಂದ ಅಂತ ಗೊತ್ತಿತ್ತು. ಅದಕ್ಕೆ ಬೇಡ ಮಮ್ಮಿ, ಬೇಡ ಅಂದರೆ ಬೇಡ ಅಂತ ನೋಡಿ ಕಾಡಿಸ್ತಾ ಇದ್ರು. ನಿನ್ಗೆ ಯಾರು ಹೇಳಿದ್ರು ಅಷ್ಟು ತಿನ್ನು ಅಂತೇಳಿ ಅಂತ. ಹೆಂಗೈತಮ್ಮ, ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಮಕ್ಕಳು ಮತ್ತು ಜಯಂತ್ ಎಲ್ಲ ಹಲ್ವಾ ತಿಂತಾ ಇದ್ದಾರೆ, ನಾನು ಅನಸರ್ ತಿನ್ಬೇಕಂತ ಕಾಯ್ತಾ ಇದ್ದೆ. ನನಗೆ ಅಷ್ಟು ಆಲ್ರೆಡಿ ಮೈಂಡ್ ಮತ್ತು ಬಾಡಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿತ್ತು. ಸೊ ಬೇಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಆ್ಯಕ್ಚುಲಿ ಇವತ್ತೇನು ಮಾಡ್ತಿದ್ದೀನಿ ಗೊತ್ತಾ, ಬೇಳೆ ಮತ್ತು ಏನು ಹೀರೆಕಾಯಿ ಹಾಕಿ ಮಸ್ದು ಮಾಡ್ತಾರಲ್ಲ, ಅದಕ್ಕೇನೋ ಅಂತಾರೆ ಫ್ರೆಂಡ್ಸ್, ಮಸ್ಕಾಯಿ. ಮಸ್ಕಾಯಿ ಅಂತಾರಲ್ಲ, ಅದನ್ನು ಜಾಸ್ತಿ ಮಾಡ್ಕೊತಾ ಇರ್ತೀನಿ. ನಂಗೆ ತುಂಬ ಇಷ್ಟ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮತ್ತು ಮನೇಲಿ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಯಾವಾಗಲೂ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಾರುತಿನ ಅಲ್ವಾ ಯೂಸ್ ಮಾಡೋದು, ತುಂಬ ಜನಕ್ಕೆ ಗೊತ್ತಿತ್ತು. ಮುಂಚೆ ಎಲ್ಲ ಶೇರ್ ಮಾಡ್ಕೊತಿದ್ದೆ. ನಂದು ಫೇವ್ರೆಟ್ ಸಾಂಬಾರು ಪುಡಿ ಅಂದರೆ ಮಾರುತಿ ಸಾಂಬಾರು ಪುಡಿ, ಅದಂತೂ ಮಿಸ್ಸೇ ಮಾಡೋಕ್ಕೆ ಹೋಗಲ್ಲ. ಯಾರಿಗಾದ್ರೂ ಈ ಥರ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರು ಕೂಡ ಅಡುಗೆನೇ ಸರಿ ಹೋಗ್ತಿಲ್ಲ, ಟೇಸ್ಟ್ ಆಗ್ತಿಲ್ಲ ಅಂತ ಅನ್ನೋರು ಈ ಸಾಂಬಾರು ಪುಡಿ ಯೂಸ್ ಮಾಡಿ ಅಂತ ಹೇಳ್ತಿದ್ದೆ ನಾನು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಎರಡೂ ಕೂಡ ಅರ್ಧ kg ತಂದಿಟ್ಕೊಂಡಿದ್ದೀನಿ. ಹಾಗೆ ರೀಸ್ಟೋರ್ ಮಾಡ್ತಾ ಇದ್ದೆ. ಬಟ್ ಫಸ್ಟ್ ಟೈಮ್ ನಾನು ಅರ್ಧ kg ತಂದಿಟ್ಕೊಂಡಿರೋದು. ಪ್ರತಿ ಸರಿ ಏನು ಮಾಡ್ತಿದ್ದೆ, 200 ಗ್ರಾಮ್ ತರ್ತಿದ್ದೆ. ಅಂಗಡೀಲಿ ಇರಲಿಲ್ಲ, ಗ್ರಾಮಿಂದು ಅರ್ಧ kg ಇದೆ ನೋಡಿ ಅಂತಂದಿದ್ದಕ್ಕೆ ತಂದಿಟ್ಕೊಂಡಿದ್ದೀನಿ. ಮತ್ತು ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಸ್ಟೋರ್ ಮಾಡಿ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಏನೂ ಆಗದಿರ ಆರಾಮ್ಸೆ ಇರುತ್ತೆ. ಅದನ್ನ ಇನ್ನು ಪ್ಯಾಕ್ ಮಾಡಿ ಸಾಂಬಾರೆಲ್ಲದಾದ್ಮೇಲೆ ಇವಾಗ ನಾನು ಜಯಂತ್ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ಒಂದು ಕೈಯಲ್ಲಿ ಈ ಕಡೆ ನಾವು ಊಟ ಮಾಡ್ತಾ ಇದ್ರೆ ಇನ್ನೊಂದು ಕೈಯಲ್ಲಿ ಅವ್ರಿಗೆ ಊಟ ಮಾಡಿಸ್ಕೊತ ಕೂತ್ಕೋಬೇಕು. ಯಾಕಂದರೆ ನಮಗೂ ಕೂಡ ಅಷ್ಟೇ ಹಸುವಾಗಿರುತ್ತಲ್ಲ, ಏನು ಮಾಡಲಿ ನನಗೆ ಆಗಲ್ಲ, ಕೆಲಸದ ಪ್ರೆಷರ್ ಬೇರೆ ಜಾಸ್ತಿ ಇರುತ್ತೆ. ಇನ್ನು ಸಣ್ಣವರಿಬ್ರಿಗೂ ಹೆಂಗೆ ಮಾಡ್ತೀನಿ ಅಂದರೆ, ಮಸ್ಕಾಯಿ ಮಾಡುವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರಲ್ಲ ಫ್ರೆಂಡ್ಸ್, ಓನ್ಲಿ ಖಾರದ ಪುಡಿ ಯೂಸ್ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ವಿತೌಟ್ ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆನೆ ಒಂದು ಗ್ಲಾಸ್ ಪೂರ್ತಿ ಆ ಮಸ್ಕಾಯಿ ಸಾಂಬಾರು ಏನಿರುತ್ತಲ್ಲ ವಿತೌಟ್ ಒಗ್ಗರಣೆ ಅದನ್ನ ತೆಗೆದಿಟ್ಟಿರ್ತೀನಿ ಪೂರ್ತಿ. ಸೊ ಅದನ್ನ ಅವ್ರಿಗೆ ನಾನು ಸ್ಮ್ಯಾಶ್ ಮಾಡಿ ನೀಟಾಗಿ ತಿನ್ನಿಸ್ತೀನಿ. ಹಂಗಿದ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನನ್ನ ಮಕ್ಕಳು. ಅದಕ್ಕೆ ನಾನು ಅವ್ರಿಗೆ ಏನು ಇಷ್ಟ ಬರುತ್ತೆ, ಯಾವ ಥರ ತಿಂತಾರೆ ಆ ಥರ ಮಾಡಿಕೊಂಡು ಅವ್ರಿಗೆ ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ ಊಟದ ವಿಚಾರದಲ್ಲಿ. ನನಗೆ ಹೆಡ್ಡೇಕ್ ಅಂದ್ರೇ ಇವ್ರದ್ದು ಊಟದ ವಿಚಾರ. ಮಾಡೋದಕ್ಕೆಲ್ಲ ಓಕೆ, ಏನು ಬೇಕು ಅದನ್ನೆಲ್ಲ ಮಾಡ್ಕೊಡ್ತೀನಿ, ಬಟ್ ತಿನ್ನಲ್ಲ.
ಬೇರೆ ಹೊರಗಡೆ ನೋಡ್ತೀನಲ್ಲ, ಮಕ್ಕಳು ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ಆಸೆ ಪಟ್ಟು ತಿಂತಾರೆ. ಇವ್ರು ಎಂಥದ್ದು ತಿನ್ನೋಕ್ಕೆ ಇಷ್ಟಪಡಲ್ಲ. ಆರಾಮಾಗಿ ಸಿಂಪಲ್ ಆಗಿರ್ಬೇಕು ಅವ್ರಿಗೂ ಕೂಡ. ನಂತರ ಒಂಥರ ಮೀಲ್ ಸಿಂಪಲ್ ಆಗಿರಬೇಕು. ಹಣ್ಣು ಅದು ಇದು ಇದನ್ನೆಲ್ಲದು ಕೂಡ ಸ್ವಲ್ಪ ಹೇಟ್ ಮಾಡ್ತಾರೆ. ಸೊ ನಾನು ಸ್ವಲ್ಪ ಸ್ಟ್ರಿಕ್ಟ್ ಇರೋದ್ರಿಂದ ಅಷ್ಟೋ ಇಷ್ಟೋ ಹೋಗುತ್ತೆ ಹೊಟ್ಟೆಗೆ, ಇಲ್ಲಾಂದರೆ ಅದನ್ನೂ ಹೋಗ್ತಿರ್ಲಿಲ್ಲ ಅನಿಸುತ್ತೆ. ನಮ್ಮ ಚಿಟ್ಟಿ ಸ್ವಲ್ಪ ಇದರಲ್ಲಿ ಪೂರ್ ಹಣ್ಣು ಗಿಣ್ಣೆಲ್ಲ ಸೆಲೆಕ್ಟ್ ಮಾಡೋದ್ರಲ್ಲಿ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಾನೆ. ಇನ್ನು ಇವರಿಬ್ರು ಏನು ಕೊಟ್ಟರು ತಿಂದ್ಕೊಂಡು ಆರಾಮ್ಸೆ ಇರ್ತಾರೆ. ಇನ್ನು ನಾನು ಊಟ ಮಾಡೋಗ್ಲೂ ಕೂಡ ನಂದು ವರ್ಕ್ ಇತ್ತು ಅಂತೇಳಿ ಅದ್ರ ಕಡೆ ಗಮನ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಆರಾಮಾಗಿ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀವಿ. ಮಲ್ಕೊಂಡು ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ, ಲೈಟ್ ಎಲ್ಲ ಆಫ್ ಮಾಡಿದ್ದೀವಿ. ಅವಾಗ ನೆನಪಾಗಿದ್ದೆ, ಬೆಳಗ್ಗೆ ನಾನು ದೋಸೆಗೆ ನೆನೆ ಹಾಕಿದ್ದೆ ಅಂತೇಳಿ ತಕ್ಷಣ ಎದ್ಬಿಟ್ಟೆ. ಎದ್ದು ನನಗಿನ್ನು ಒಬ್ಳಿಗೆ ಭಯ ಆಗುತ್ತೆ, ಹತ್ತು ಮುಕ್ಕಲಾಗಿತ್ತು, ಭಯ ಆಗುತ್ತೆ, ಬಾ ಚಿಟಿ ಹೋಗೋಣ ಮಾತಾಡ್ಕೊಂತ ಏನೋ ಅದನ್ನೆಲ್ಲ ರುಬ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಕರೆದೆ. ಅವ್ನಿಗೆ ಅಷ್ಟು ಕರೆಯೋದೇ ಸಾಕು. ಅಯ್ಯಪ್ಪ, ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡಿರೋದು ಅಂತಂದರೆ ಅವನಿಗೆ ಸಖತ್ ಇಷ್ಟ ಒಂಥರ ಏನೋ. ಹಾಗಾಗಿ ಎದ್ದು ಬಂದು ಸೀದಾ ಅಮ್ಮ ಕಟ್ಟೆ ಮೇಲೆ ಕೂತ್ಕೊತೀನಿ ಅಂದ. ಅವ್ನು ಕೂತ್ಕೊಳ್ಳಪ್ಪ ಆಯಿತು ಮಾತಾಡ್ಕೊಂತ ಇದನ್ನೆಲ್ಲ ರುಬ್ಬಿಟ್ಟು ಹೋಗೋಣ ಅಂತ ಹೇಳಿದ್ದೆ. ಹಾಗಾಗಿ ಕೂತಿದ್ದಾನೆ ಎಷ್ಟು ಕ್ಯೂಟಾಗಿ. ಇನ್ನು ಜಯಂತ್ ಮಿಟ್ಟು ಮಿಂಚು ಅಲ್ಲಿ ಆರಾಮಾಗಿ ಫೋನ್ ನೋಡ್ಕೊತ ಆಟ ಆಡ್ಕೊತ ಮಲ್ಕೊತಾ ಇದ್ದಾರೆ. ಅವ್ರೇನು ನಿದ್ದೆ ಹೋಗಿಲ್ಲ ಆ್ಯಂಡ್ ಅಷ್ಟು ಬೇಗ ನಿದ್ದೆಗೂ ಹೋಗಲ್ಲ ನಮ್ಮ ಮನೇಲಿ. ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ಕ್ವಶನ್ ಕೇಳ್ತಿದ್ರು. ಯಾವುದು ಅಂತಂದರೆ, ದಿವ್ಯಾ ನೀವು ನಿಮ್ಮ ಮಗನ ಬಗ್ಗೆ ಕಾಳಜಿ ಮತ್ತು ಏನು ಕನ್ಸರ್ನ್ ಎಜುಕೇಷನ್ ಬಗ್ಗೆ ಇದೆಲ್ಲದೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕಾಗುತ್ತಾ ನಿಮಗೆ? ಆಲ್ಮೋಸ್ಟ್ ಮೂವರನ್ನು ಸೇಮ್ ನೋಡ್ಕೊಳ್ಳೋದಕ್ಕಾಗುತ್ತಾ, ಪ್ರೀತಿ ಕೊಡೋದಕ್ಕಾಗುತ್ತಾ ಅಂತೇಳಿ. ನನಗದು ಇಲ್ಲಿವರೆಗೂ ಬಂದಿರುವಂಥ ಕ್ವಶನ್ಗಳಲ್ಲಿ ವಿಚಿತ್ರ ಕ್ವಶನ್ ಅದು. ಬಟ್ ನಾರ್ಮಲಿ ನೋಡೋರ್ಗಷ್ಟೇ ಅಲ್ಲ, ಈವನ್ ಪೇರೆಂಟ್ಸ್ ಆಗಿ ನಮಗೂ ಕೂಡ ಅನಿಸುತ್ತೆ 3 ಮಕ್ಕಳಲ್ಲಿ ಯಾರಿಗಾದ್ರೂ ಪ್ರೀತಿ ಕಡಿಮೆ ಆಗ್ಬಿಡುತ್ತಾ ಅಂತೇಳಿ. ಬಟ್ ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಿ. ಅದಕ್ಕೊಂದು ಕನ್ಕ್ಲೂಷನ್ ಆಗಿರ್ಬೋದು, ಒಂದು ಕ್ಲಾರಿಟಿ ಆಗಿರ್ಬೋದು ನಮಗಿತ್ತು ಅಂತಂದಾಗ ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಲ್ಲ ಅಂತಂದರೆ ಹೀಗೆ ಇಲ್ಲದ ಸಲ್ಲದ ಕ್ವಶನ್ಸ್ಗಳೆಲ್ಲ ಬೇರೆಯವ್ರಿಗೆ ಬಂದರೆ ಪರವಾಗಿಲ್ಲ, ನಮಗೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗೋದಕ್ಕಾಗಬಾರ್ದು. ನನಗಿರೋಂಥ ಕ್ಲಾರಿಟಿ ಏನು ಗೊತ್ತಾ ಫ್ರೆಂಡ್ಸ್, 3 ಮಕ್ಕಳಲ್ಲಿ ಹೇಳ್ಬೇಕಂದ್ರೆ ಚಿಟ್ಟಿಗೆ ಮತ್ತು ಮಿಟ್ಟುಗೆ ಇಬ್ರಿಗೂ ಎಕ್ಸಾಕ್ಟಾಗಿ 3 ವರ್ಷ 2 ತಿಂಗಳು ಡಿಫ್ರೆನ್ಸ್ ಇದೆ. ಆ್ಯಂಡ್ ಮಿಟ್ಟುಗೆ ಮತ್ತು ಮಿಂಚುಗೆ 2 ವರ್ಷ ಜಸ್ಟ್ 2 ವರ್ಷ 2 ವರ್ಷ 3 ತಿಂಗಳೇನೋ ಡಿಫ್ರೆನ್ಸ್ ಇದೆ. ಹಿಂಗಿದ್ದಾಗ ನನಗೆ ಇರೋಂಥ ಕ್ಲಾರಿಟಿ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಇವಾಗ 3 ವರ್ಷ 2 ತಿಂಗಳವರೆಗೂ ನಮ್ಗೆ ಆ್ಯಕ್ಚುಲಿ ಇನ್ನೊಂದು ಮಗುವಿನ ಯಾವುದೇ ರೀತಿಯ ಅನುಭವ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಚಿಟ್ಟಿಗೆ ಏನೇನೆಲ್ಲ ಪ್ರೀತಿ ಬೇಕಿತ್ತು ಕಂಪ್ಲೀಟಾಗಿ ಸಿಕ್ಕಿದೆ. ಅದರಲ್ಲೂ ಮೊದಲನೇ ಮೊಮ್ಮಗ, ನಮಗೆ ಮೊದಲನೇ ಮಗು ಅನ್ನೋದಕ್ಕಿಂತ ಮೊದಲನೇ ಮೊಮ್ಮಗ ಆಗಿರೋದ್ರಿಂದ ಅವನು ಕೇಳಿದ್ದಿಲ್ಲ ಅನ್ನಂಗಿಲ್ಲ, ಅವ್ನಿಗೆ ಈ ಥರದ್ದು ಕೊಡಿಸಿಲ್ಲ ಅನ್ನಂಗಿಲ್ಲ. ಫುಡ್ ವಿಚಾರದಲ್ಲಿ, ನೋಡ್ಕೊಳ್ಳೋ ವಿಚಾರದಲ್ಲಿ ಅಪ್ಪ ನಾವು ಕೆಳಗಡೆನೇ ಇಳಿಸಿಲ್ಲ. ಒಟ್ಟಿನಲ್ಲಿ ಒಂದಷ್ಟು ಜನ ಮನೇಲಿ ಇರ್ತಿದ್ವಿ, ಯಾವಾಗಲೂ ಒಂದು 7-8 ಜನ ಇರ್ತಿದ್ವಿ. ಆ 7-8 ಜನದಲ್ಲಿ ಇವನೊಬ್ಬನು ಒಂಥರ ಮಹಾರಾಜನ ಥರ ಟ್ರೀಟು. ಎಲ್ಲರೂ ಅಸಲು ಕೆಳಗೂ ಬಿಡ್ತಿರ್ಲಿಲ್ಲ. ಅವನು ಏನು ಹೇಳ್ತಾನೆ ಹಾಗೆ ಕುಣಿಯೋ ಥರದ್ದು ಪ್ರೀತಿ ಅವನಿಗೆ ಸಿಕ್ಕಿದೆ. ಒಂಥರ ಬೆಳೆದಿರೋದು ಮಾತ್ರ ಮಹಾರಾಜನ ಥರನೇ ಬೆಳೆದ್ಬಿಟ್ಟಿದ್ದಾನೆ. ಇನ್ನು 2ನೇವಳು ಹೆಂಗೆ ಗೊತ್ತಾ, 2ನೇವಳಿಗೆ ಆ್ಯಕ್ಚುಲಿ ಟೈಮ್ ಹೆಂಗೆ ಅಂದರೆ 2 ವರ್ಷ ಮಾತ್ರ ಅವಳು ಪಾಪ ಮಗುವಾಗಿದ್ದು. ದೆನ್ ಇನ್ನೊಂದು ಮಗು ಬಂದಿದ ತಕ್ಷಣ ಅವಳು ದೊಡ್ಡವಳಾಗ್ಬಿಟ್ಲು. ಆ 2 ವರ್ಷದಲ್ಲೂ ಅವಳದು ಹೆಂಗಿತ್ತು ಅಂತಂದರೆ, ನಮ್ಮದು ಕಷ್ಟದ ಪರಿಸ್ಥಿತಿ ಇತ್ತು, ಭಯಂಕರ ಕೆಟ್ಟದಾಗಿತ್ತು ನಮ್ಮ ಪರಿಸ್ಥಿತಿ. ಅಂಥ ಪರಿಸ್ಥಿತಿಲಿ ಅವಳಿಗೆ ಆ್ಯಕ್ಚುಲಿ ನಾವೇನು ಟ್ರೀಟ್ ಮಾಡೋದಕ್ಕೂ ಆಗಿಲ್ಲ. ಆ್ಯಂಡ್ ಅಷ್ಟರ ಮಟ್ಟಿಗೆ ಪ್ರೀತಿ ಒಂದು ಸಿಕ್ಕಿದೆ ಬಿಟ್ಟರೆ ಅವಳಿಗೆ ಬೇರೆ ಸೌಕರ್ಯಗಳನ್ನ ಯಾವುದನ್ನು ಕೂಡ ಕೊಡೋದಕ್ಕಾಗಿಲ್ಲ. ಅದೇ ಒಂದು ಗಿಲ್ಟ್ ನನಗೆ ಇಲ್ಲಿವರೆಗೂ ಕಾಡ್ತಿರೋದು. ಓಕೆ, ನನ್ನ ಮಗಳನ್ನ ಹಿಂಗೆ ನೋಡ್ಕೊಂಡ್ಬಿಟ್ಟಿದ್ದೀನಿ, ಸೊ ಹಾಗಾಗಿ ಅವಳಿಗೆ ಬೆಸ್ಟ್ ಲೈಫ್ ಕೊಡಬೇಕು ಅಂತ. ಆ್ಯಂಡ್ ಮಿಟ್ಟು ಒಂದು ಸ್ವಲ್ಪ ದೊಡ್ಡವಳಾಗಿ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಮಾತಾಡಿದ್ರೊಳಗಡೆ ನಾನು ಮತ್ತೆ ಥರ್ಡ್ ಕನ್ಸೀವ್ ಆಗಬೇಕಾಯಿತು. ಅದು ಒಂಥರ ಭಯಂಕರ ಕೆಟ್ಟ ಸ್ಟೋರಿ. ಅದ್ರ ನಡುವೆನೇ ನಾನೆಲ್ಲ ಕಾಲ ಕಳೆದ್ಬಿಟ್ಟಿದ್ದೀನಿ. ಹಾಗಾಗಿ ಅವಳಿಗೆ ಏನು ಸಿಗಬೇಕೋ ಅದು ಸಿಕ್ಕಿಲ್ಲ. ಇನ್ನು ಮಿಂಚು ಬಂದಾದ್ಮೇಲೆ ನೋಡಿದಿರಲ್ಲ ಕಲರ್ಫುಲ್ ಲೈಫ್. ಅವಳಿಗೆ ನಾವು ಈ ಥರದ್ದು ಮಾಡಬೇಕು ಅಂತ ಅನ್ಕೊಳ್ದೇ ಇದ್ರು ಕೂಡ ಪ್ರತಿಯೊಂದು ಅವಳು ಸುತ್ತಮುತ್ತ ಬಂತು, ಪ್ರತಿಯೊಂದು ಅವಳು ಮಾಡ್ಕೊಂಡ್ಳು, ಪ್ರತಿಯೊಂದು ಅವಳು ಹಿಂಗೆ ಬಂದ್ಲು ಹಾಗೆ ತಂದ್ಕೊಟ್ಲು ನನ್ನ ಲೈಫ್ಗೆ. ಆ್ಯಂಡ್ ಅವಳು ಹೆಂಗೆ ಬೆಳೀತಿದ್ದಾಳೋ ಹಂಗೆಲ್ಲ ಆ ಗ್ರೋತ್ ಅನ್ನೋದು, ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು, ಲೈಫಲ್ಲಿ ಒಂದು ಫುಲ್ಫಿಲ್ಮೆಂಟ್ ಅನ್ನೋದಾಗಿರ್ಬೋದು, ಮತ್ತು ಆ ನೆಮ್ಮದಿ ಅನ್ನೋದಾಗಿರ್ಬೋದು ಖಂಡಿತ ಇದೆ. ನನಗೆ ಯಾವಾಗಲೂ ಅದಕ್ಕೆ ಗ್ರೇಟ್ಫುಲ್ ಇರ್ತೀನಿ. ಇದ್ರ ನಡುವೆ ನನಗೆ ಅರ್ಥ ಆಗಿದ್ದೇನೆಂದರೆ, ನಮಗೆ 3 ಮಕ್ಳು ಇರೋದ್ರಿಂದ ನಾವಿವಾಗ ಆ ಥರ ಯೋಚನೆ ಮಾಡ್ಬೋದು. ಫಸ್ಟ್ ಆಫ್ ಆಲ್ ತಾಯಿಗೆ 11 ಜನ ಮಕ್ಕಳಿದ್ರು ಕೂಡ ಆ ಭೇದ ಭಾವ ಬರಲ್ಲ. ಹಾಗಿದ್ದಾಗ ಬೇರೆಯವ್ರು ಅಂತಂದಾಗ ಅದನ್ನು ಅಕ್ಸೆಪ್ಟ್ ಮಾಡಬೇಕಷ್ಟೇ, ದಟ್ಸ್ ಇಟ್. ಇನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಚಿಟ್ಟಿ ಅವನೊಂಥರ ಮೆಚೂರ್ಡ್ ಪರ್ಸನ್. ನಮಗೆ ಆ್ಯಕ್ಚುಲಿ ಅವನು ತುಂಬ ಅಡ್ಜಸ್ಟ್ ಆಗಿದ್ದಾನೆ, ಹಾಗಾಗಿ ಅಷ್ಟೇ. ಆಮೇಲೆ ನೀವು ನೋಡ್ತಾ ಇದ್ದೀರಾ, 1 ವರ್ಷ ನಮ್ಮ ತಮ್ಮನ ನಾವು ಯಾವಾಗ ಕಳ್ಕೊಂಡ್ವಿ ಅಲ್ಲಿಂದ ನಮ್ಮ ಚಿಟ್ಟಿ ಅಮ್ಮನ ಜೊತೆ ಸ್ವಲ್ಪ ಜಾಸ್ತಿ ಇರ್ತಾನೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಕೂಡ ಅವನಿಗೆ ಫೋರ್ಸ್ ಮಾಡಿಲ್ಲ, ಅಮ್ಮನ ಜೊತೆನೇ ಇರಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನಿದ್ದೀವಿ. ಇನ್ನು 2 ಮಕ್ಕಳು ಕೂಡ ನಮ್ಮ ಜೊತೆ ಇರ್ತಾರೆ. ಅವನೇನು ಆರಾಮ್ಸೆ ಹಿಂಗೆ ಬರ್ತಾನೆ, ಎಡವು ಬಿದ್ದರೆ ಅಮ್ಮನ ಮನೆ ಇದೆ,
ಕೆಲವೊಂದ್ಸರಿ ವಿಡಿಯೋಸಲ್ಲಿ ಕಾಣಿಸ್ಕೊಳ್ಳಲ್ಲ ಅವನು, ಹಾಗಾಗಿ ದೂರ ಇದ್ದಾನೇನೋ ಅಂತ ಅನ್ಸುತ್ತೆ. ಇಲ್ಲ ಹತ್ತದೆಲ್ಲ ಇದ್ದಾನೆ, ನನಗೆ ಏನಾದ್ರು ಬೇಕು ಅಂದರೆ ಚಿಟ್ಟಿ ಅಂದರೆ ಸಾಕು ಓಡ್ ಬಂದಿರ್ತಾನೆ. ಒಂದು ಟೈಮಲ್ಲಿ ಅವ್ನಿಗೆ ಏನು ಸಿಗಬೇಕು ಸಂಪೂರ್ಣವಾಗಿ ಸಿಕ್ಕಿದೆ ಫ್ರೆಂಡ್ಸ್. ಆಮೇಲೆ ಇವಳು ಮಿಟ್ಟುಗೆ ಏನು ಸಿಗಬೇಕು ಸಂಪೂರ್ಣವಾಗಿ ಸಿಕ್ಕಿದೆ. ಬಟ್ ಬೇರೆ ಏನು ಕೊಡ್ಸೋದಕ್ಕಾಗಿಲ್ಲ, ಏನು ಸೆಲೆಬ್ರೇಟ್ ಮಾಡೋದಕ್ಕಾಗಿಲ್ಲ, ಮತ್ತು ಅವಳನ್ನ ಅಷ್ಟು ಸ್ಪೆಷಲಾಗಿ ನೋಡ್ಕೊಳ್ಳೋದಕ್ಕಾಗಿಲ್ಲ, ಬಿಕಾಸ್ ಅಷ್ಟು ಕೆಟ್ಟ ಪರಿಸ್ಥಿತಿ. ಇನ್ನು ಮಿಂಚುಗೆ ಏನು ಸಿಗಬೇಕಾಗಿದೆಯೋ ಅಷ್ಟು ಸಿಗ್ತಾ ಇದೆ. ಇವಾಗ ಮಿಂಚು ಜಸ್ಟ್ 2 years, ಅವಳಿಗೆ ಎಷ್ಟು ಪ್ರೀತಿ ಸಿಗಬೇಕು ಸಂಪೂರ್ಣವಾಗಿ ಸಿಗುವಂಥ ಹಕ್ಕು ಅವಳಿಗಿದೆ, ಸಿಗ್ತಾ ಇದೆ. ಅವಳು ದೊಡ್ಡವಳಾದ್ಲು, ಅವಳು ಸ್ಕೂಲಿಗೆ ಹೋದ್ಲು ಅಂತಂದರೆ ಇನ್ನು ಮೂವರನ್ನು ಸ್ಟ್ರಿಕ್ಟ್ ಇಡೋದು, ಓದಿಸೋದು, ಆ ಸ್ಪೋರ್ಟ್ಸು, ಈ ಡ್ಯಾನ್ಸು, ಹಿಂಗೆ ಅನ್ನೋದೇ ಟೈಮ್ ಆಳುತ್ತೆ. ಸೊ ಒಂದು ಟೈಮ್ ಅಂತ ಬರುತ್ತೆ ಫ್ರೆಂಡ್ಸ್, ಆ ಟೈಮಿಂಗ್ಸಲ್ಲಿ ಮಕ್ಕಳಿಗೆ ಏನೇನೆಲ್ಲ ಸಿಗಬೇಕು ಅದೆಲ್ಲ ಸಿಗ್ತಾ ಹೋಗುತ್ತೆ. ಅತಿಯಾಗಿ ನಾವು ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಇವಾಗ ಅನ್ಕೊತಿರ್ತೀವಿ, ಅಯ್ಯೋ ನನ್ನ ಮಕ್ಕಳಿಗೆ ಪ್ರೀತಿ ಕೊಡೋಕ್ಕಾಗುತ್ತೆ, ಪ್ರೀತಿ ಕೊಡಲೇಬೇಕು, ಅವ್ರ ಲೈಫ್ ಟೈಮ್ ಪ್ರೀತಿ ಇರಬೇಕು, ಅಷ್ಟು ಅಟ್ಯಾಚ್ಮೆಂಟ್ಸು ಇರಬಾರ್ದು, ಅಷ್ಟು ನಮ್ದು ಎಕ್ಸ್ಪೆಕ್ಟೇಷನ್ಸು ಇರಬಾರ್ದು. ಸಣ್ಣವರಿದ್ದಾಗ ಮುದ್ದಾಡ್ತೀವಿ, ಅದೇ ದೊಡ್ಡವ್ರು ಆಗ್ತಾ ಆಗ್ತಾ ನಾವೇ ಮುದ್ದಾಡೋದು ಕಡಿಮೆ ಮಾಡಿಬಿಡ್ತೀವಿ. ಹಾಗೆ ಅದು ಮನುಷ್ಯನ ಸಹಜ ಧರ್ಮ, ಮನುಷ್ಯನ ಸಹಜ ಗುಣ, ಅದೆಲ್ಲ ಹೆಂಗಿರುತ್ತೋ ಅದೇ ಥರನೇ ಹೋಗ್ಬೇಕಾಗತ್ತೆ. ನಾವು ಅದ್ರ ವಿರುದ್ಧವಾಗಿ ಯೋಚನೆ ಮಾಡ್ತಾ ಇದ್ದಾಗ ಓವರ್ ಸ್ಟ್ರೆಸ್ ಅನ್ಸುತ್ತೆ, ನಮ್ಮೇಲೆ ನಮ್ಗೆ ಗಿಲ್ಟಿನೆಸ್ ಸ್ಟಾರ್ಟ್ ಆಗುತ್ತೆ, ನಮ್ಮನ್ನು ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನನಗೆ 3 ಮಕ್ಕಳು ಸೇಮ್. ಸೊ ಚಿಟ್ಟಿಗೆ ಏನು ಸಿಗ್ಬೇಕು ಸಂಪೂರ್ಣ ಸಿಕ್ಕಿದೆ, ಮಿಟ್ಟುಗೆ ಏನು ಸಿಗ್ಬೇಕು ಸಿಕ್ಕಿದೆ, ಕೆಲವೊಂದು ಸಿಕ್ಕಿಲ್ಲ, ಅದನ್ನು ನಾನು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಿಂಚುಗಂತೂ ಸಾಕಷ್ಟು ಸಿಕ್ಕಿದೆ, ಓಕೆ ಅವ್ಳು ಪಡ್ಕೊಂಬಂದಿರೋದು ಅದು ಅಲ್ವಾ. ಬಟ್ 3 ಮಕ್ಕಳ ಬಗ್ಗೆ ನನಗೆ ಇರೋದೇನು ಗೊತ್ತಾ, ಅವ್ರದ್ದು ಏನಿದೆ ಅವ್ರದ್ದು ಪ್ಯಾಷನ್ ಬೆಳೀತಾ ಬೆಳೀತಾ ಎಲ್ಲ ಮಕ್ಕಳಲ್ಲೂ ಒಂದು ಪ್ಯಾಷನ್ ಅನ್ನೋದು ಇನ್ಬಿಲ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಪ್ಯಾಷನ್ ವೈಸೇ ಅವ್ರಿಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ, ಆ ಒಂದು ಪ್ಯಾಷನನ್ನು ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಟ್ಟರೆ ಇವ್ರನ್ನ ಡಾಕ್ಟರ್ ಮಾಡಬೇಕು, ಇವ್ರನ್ನ ಇಂಜಿನಿಯರಿಂಗ್ ಮಾಡಬೇಕು, ಇದು ಯಾವುದು ಮೈಂಡೇ ಇಲ್ಲ ನನಗೆ, ಬೈಕೋಬೇಡಿ ದಯವಿಟ್ಟು. ಇನ್ನು 2 ಹೆಣ್ಮಕ್ಳಿಗೂ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ಆಲ್ರೆಡಿ. ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ಒಂದು ಸ್ಕೀಮ್ ಆರಿಸ್ಕೊಂಡ್ರೆ ಎಷ್ಟು ಲಕ್ಷ ಬರುತ್ತೆ, ಎಷ್ಟು ವರ್ಷಕ್ಕೆ, ಅದು ಸೇಫಾ ನನ್ನ ಮಕ್ಕಳಿಗೆ, ಎಸ್ ಇದೆಲ್ಲ ಆಲ್ರೆಡಿ ಪ್ಲ್ಯಾನ್ ಆಗಿದೆ, ಆಲ್ರೆಡಿ ಸ್ಟಾರ್ಟ್ ಕೂಡ ಆಗಿದೆ. ನಂಗೆ ತುಂಬ ಖುಷಿ ಇದೆ. ಏನೂ ಇಲ್ದಿರೋಂಥ ಜಾಗದಿಂದ ಅಟ್ಲೀಸ್ಟ್ ನನ್ನ ಮಕ್ಕಳಿಗೋಸ್ಕರ ಏನಾದರೂ ಪ್ಲ್ಯಾನ್ ಮಾಡೋವಂಥ ಜಾಗಕ್ಕೆ ಬಂದಿರೋದು, ಅದು ಇನ್ನೂ ಎಷ್ಟು ಖುಷಿ. ಯಾಕಂದರೆ ದುಡ್ಡು ಇರಲೇಬೇಕಂತಲ್ಲ ಲೈಫಲ್ಲಿ, ಬರುತ್ತೆ ಹೋಗುತ್ತೆ, ಶಾಶ್ವತವಾಗಿರುವಂಥದ್ದು ಏನೂ ಇಲ್ಲ. ಇವತ್ತಿಗೆ ನಾವು ಹೆಂಗಿದ್ದೀವಿ ಆ್ಯಂಡ್ ಇವತ್ತಿಗೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಇವತ್ತಿಗೆ ಮಲ್ಕೊಳ್ಳೋವಾಗ ಇರೋವಂಥ ಫೀಲ್ ಏನು ನಮ್ಮದು, ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಂದರೆ ನೋಡ್ತಿದ್ದೀರಿ ನೀವು ಹೊರಗಡೆ ಪ್ರಪಂಚದಲ್ಲಿ ಯಾರು ದುಡಿತಿಲ್ಲ ಅವರು ಸಾಯ್ತಾ ಇದ್ದಾರೆ, ಯಾರು ಜಾಸ್ತಿ ದುಡಿತಾ ಇದ್ದಾರೆ ಅವರು ಕೂಡ ಸಾಯ್ತಾರೆ. ಅಂದರೆ ಅರ್ಥ ಇಷ್ಟೇ, ನಡುವೆ ಇವತ್ತಿಗೆ ನಾಳೆಗೆ ಒಂದಷ್ಟು ದುಡ್ಕೊಂಡು ಮಕ್ಕಳನ್ನ ಮನೇಲಿ ನೆಮ್ಮದಿ, ಗಂಡ ಹೆಂಡತಿ ಅಪ್ಪ ಅಮ್ಮ ಇದೊಂದಷ್ಟು ಜವಾಬ್ದಾರಿಗಳು ಕೊಟ್ಟಿರ್ತಾನೆ ದೇವರು, ಅದನ್ನು ನಿಭಾಯಿಸ್ಕೊಂಡು ಹೋಗೋದಷ್ಟೇ. ಯಾರ ಜರ್ನಿ ಯಾವಾಗ ಸ್ಟಾಪ್ ಆಗುತ್ತೆ ಗೊತ್ತಿರಲ್ಲ. ಸೊ ಹಾಗಾಗಿ ಇರೋ ಜರ್ನಿನ ಎಂಜಾಯ್ಫುಲ್ಲಾಗಿ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಹೋದ್ರೆ ಆಯಿತು ಅಲ್ವಾ. ನನ್ನ ಮಗನ ಬಗ್ಗೆ ಒಂದು ಲಾಗಲ್ಲಿ ಹೇಳೋಕ್ಕಾಗಲ್ಲ, ಅವ್ನ ಮೆಂಟಾಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನಷ್ಟು ಖುಷಿ ಇರೋಳೆ ಯಾರಿಲ್ಲ. ಇದಕ್ಕಿಂತ ಬೇಕಾ ಒಬ್ಬ ತಾಯಿಗೆ? ಸಖತ್ ಇಂಟೆಲಿಜೆಂಟ್, ಸಖತ್ ಮೆಚ್ಯೂರ್ಡ್, ಹಬ್ಬ ಅವ್ನು ಮಾತಾಡ್ತಿರ್ತಾನೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ. ಹೊರಗಡೆ ಹೋದಾಗೆಲ್ಲ ದಿವ್ಯಾ ನಿನ್ನ ಮಗ ಬೆಸ್ಟ್, ನಿನ್ನ ಮಗ ಸಖತ್ತಿದೆ, ನಾವು ನೀನೋ ಮಾಡ್ತಾನೆ ನೋಡು ಅನ್ನೋ ವರ್ಡ್ಸ್ ಏನಿರುತ್ತೆ ಅದೇ ಎನಾಫ್ ಅಂತ ಅನಿಸ್ಬಿಡುತ್ತೆ. ಇನ್ನೇನು ಬೇಕು, ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ ಹೇಳಿ ಅಲ್ವಾ. ಇನ್ನು ಹೊರಗಡೆ ಆ ಥರ ಫೀಡ್ಬ್ಯಾಕ್ ತೊಗೊತಾನೆ, ಆ್ಯಂಡ್ ನನ್ನ ಹತ್ರ ಮಾತ್ರ ಪರ್ಮಿಷನ್ಸ್ ಕೇಳ್ತಾನೆ ಎಲ್ಲದಕ್ಕೂ. ಅಮ್ಮ ಹೋಗ್ಲಾ, ಅಮ್ಮ ಮಾಡ್ಲಾ, ವಾಯ್ಸೇ ಬರಲ್ಲ, ಅದನ್ನು ಸಾಕು ನನಗೆ. ಯಾಕಂದರೆ ಎಸ್ ಅವನಿಗೆ ನನ್ನ ಬಗ್ಗೆ ತುಂಬ ಒಳ್ಳೆ ಭಯ ಇದೆ. ಬರೀ ಕಣ್ಣು ಬಿಟ್ಟರೆ ಸಾಕು, ನಾನು ಹೊಡಿಯೋದು ರೇರು ಫ್ರೆಂಡ್ಸ್. 3 ತಿಂಗಳಿಗೋ 6 ತಿಂಗಳಿಗೋ ಹೊಡಿತೀನಿ. ಒಂದು ಸರಿ ಹೊಡೆದ್ರೆ ಮತ್ತದು 6 ತಿಂಗಳು ಕ್ಯಾರಿ ಆಗುತ್ತೆ. ಮಕ್ಕಳ ಮೇಲೆ ಹೊಡಿದೇ ಇದ್ದರೆ ಹೆದಂಗೆ. ಇನ್ನು ಮಿಟ್ಟುಗೆ ಹೊಡ್ತಾ ಬೀಳಲ್ಲ, ಅವಳಿಗೂ ಅಷ್ಟೇ 3 ತಿಂಗಳಿಗೋ 6 ತಿಂಗಳಿಗೋ ಅದು ಒಂದಷ್ಟು ತಿಂಗಳು ಕ್ಯಾರಿ ಆಗುತ್ತೆ. ಹೊಡಿಯೋದು ಮಾತ್ರ ನಮ್ಮ ಮನೇಲಿ ರೇರು, ಮತ್ತು ಕಿರ್ಚ್ಕೊಳ್ಳೋದು ಬೈಯೋದು ಅದೆಲ್ಲ ತುಂಬ ರೇರು. ನಮ್ಮ ಮನೇಲಿ ಬ್ಯಾಡ್ ವರ್ಡ್ಸ್ ಅಸಲು ಯಾರು ಯೂಸ್ ಮಾಡಲ್ಲ, ನಾನು ಜಯಂತ್ ಇಬ್ಬರು ಕೂಡ ಯೂಸ್ ಮಾಡಲ್ಲ. ಹಾಗಾಗಿ ಮಕ್ಕಳು ಕೂಡ ಯೂಸ್ ಮಾಡೋಕ್ಕೆ ಬಿಡಲ್ಲ. ಬೇರೆ ಯಾರಾದರೂ ಅವ್ರ ಮುಂದೆ ಯೂಸ್ ಮಾಡ್ತಿದ್ರೆ ಅವ್ರ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ಗೊತ್ತಾ, ತುಂಬ ಶಾಕಬಲ್ ಆಗಿರುತ್ತೆ. ಅದು ನಂಗೆ ತುಂಬ ಇಷ್ಟ. ಸೊ ಈ ಥರ ಇದೆ ನೋಡಿ ನಮ್ಮ ಮನೇಲಿ ಮಕ್ಕಳು. ಇನ್ನು ನೆಕ್ಸ್ಟ್ ಡೇ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗ ಕಂಪ್ಲೀಟಾಗಿ ಇವಾಗ ಮತ್ತೆ ಎದ್ದು ಬಂದು ಲಾಗ್ ಸ್ಟಾರ್ಟ್ ಮಾಡಿರೋದು. ಸೊ ಲಾಗ್ ಸ್ಟಾರ್ಟ್ ಮಾಡ್ತಾ ಯಾಕೆ ಅಡುಗೆ ಮನೇಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅಲ್ಲ ಎಲ್ಲರೂ ಮನೇಲೂ ಆಲ್ ವುಮೆನ್ಸ್ ಎಲ್ಲ ಹೆಣ್ಮಕ್ಳದು ಡೇ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಅಲ್ವಾ, ಕಿಚನಿಂದ. ಸೊ ಹಾಗಾಗಿ ನಂದು ಅಷ್ಟೇ. ಅದರಲ್ಲೂ ಏನು ಇವತ್ತು ಸ್ವಲ್ಪ ಬೇಗ ಇದ್ದೆ ಫ್ರೆಂಡ್ಸ್. ಹಬ್ಬ ಸದ್ಯಕ್ಕೆ 6 ಗಂಟೆಗೆ ಎದ್ದಿದ್ದೀನಿ. ಯಾಕೋ ಎದ್ದೇಳೋದಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ನಿನ್ನೆ ರಾತ್ರಿ ಅಂದ್ಕೊಂಡೆ ನಾಳೆ ಎದ್ದೇಳಬೇಕು ಅಂತ ಹೇಳಿ. ಸೊ ಹಾಗಾಗಿ 10 ಗಂಟೆ ಮಲ್ಕೊಂಡೆ. 10 ಗಂಟೆ ಮಲ್ಕೊಂಡ್ರೆ 5 ಗಂಟೆಗೆ ಎದ್ಬಿಡ್ತೀನಿ ನಾನು. ಯಾವಾಗ ಲೇಟ್ ಆಗುತ್ತೆ ಆವಾಗಲೇ ಎದ್ದೇಳೋಕ್ಕಾಗಲ್ಲ. ಸೊ ಹಾಗೆ ನಿನ್ನೆ ರಾತ್ರಿ ಸ್ವಲ್ಪ ಬೇಗ ಮಲ್ಕೊಂಡು ಇವತ್ತು ಸ್ವಲ್ಪ ಬೇಗ ಎದ್ದು ಒಂದು ಸ್ವಲ್ಪ ಎಡಿಟ್ಸ್ ಮುಗಿಸ್ಕೊಂಡೆ. ಬುಕ್ ಓದೋದಕ್ಕೆ ಮನಸ್ಸು ಬರಲಿಲ್ಲ. ಯಾಕೋ ಫಸ್ಟ್ ಕೆಲಸ ಮುಗಿಸ್ಬೇಡೋಣ, ಫುಲ್ ಹೆವಿ ಆಗುತ್ತೆ. ಬಿಕಾಸ್ 10 ಗಂಟೆ ಅಷ್ಟೊತ್ತಿಗೆ ಮತ್ತೆ ಶೂಟ್ಗೆ ಹೋಗಬೇಕು. 12 ಗಂಟೆಗೆ ಒಂದು ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತೀನಿ ನಾನು. ದೆನ್ ನನ್ನ ಮೈಂಡ್ ಯಾವಾಗ ಫ್ರೀ, ಅಯ್ಯೋ ಮಧ್ಯಾಹ್ನ ಬಂದಾದ್ಮೇಲೆ ಎಡಿಟ್ಸ್ ಇದೆ,
ಕರ್ಮವೇ ಹಿಂಗಿರುತ್ತೆ ಫ್ರೆಂಡ್ಸ್. ನಂದು ತಲೆನೋವು, ಬ್ಯುಸಿ ಅಲ್ಲ, ಫ್ರೀ ಇರೋದು ತುಂಬ ಕಷ್ಟ. ನಾನು ಅಂಥದ್ರಲ್ಲಿ ಮಾರ್ನಿಂಗ್ ಏನಿದೆ ನಂದು ರೋಟೀನ್ಸ್ ಅದೆಲ್ಲ ಮುಗಿಸ್ಲೇಬೇಕಲ್ವಾ. ಸೊ ಹಾಗಾಗಿ ನಿನ್ನೆ ರಾತ್ರಿ ದೋಸೆ ಇಟ್ಟು ಹಾಕಿ ಮಲ್ಕೊಂಡಿದ್ದೆ. ಏನು ಫರ್ಮ್ ಆಗುತ್ತಲ್ಲ ಅವಾಗ ಪಾತ್ರೆಲ್ಲ ಆಯಿತು ಅಂತಂದರೆ ಚೆಲ್ ಬಿಡುತ್ತೆ ಅಂತ ಹೇಳಿ ಬಾಕ್ಸೆಲ್ಲ ಹಾಕಿಟ್ಟಿದ್ದೆ. ಅಷ್ಟರ ಮಟ್ಟಿಗೆ ಏನು ಆಗಿಲ್ಲ. ಇವಾಗ ಚೆನ್ನಾಗಿ ತಿರುಗಿಸ್ಬೇಕು. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಶೀತ ಥರ ಆಗ್ಬಿಡ್ತು. ಈ ಚಳಿ ಇನ್ನು ಯಾವಾಗ ಹೋಗುತ್ತೋ ಏನೋ, ಶಿವರಾತ್ರಿ ಬರೋದು ವೇಟ್ ಮಾಡ್ತಾ ಇರ್ತೀನಿ. ನನ್ನಂದ್ರೆ ನನಗೆ ಚಳಿ ಕಳ್ಕೊಳ್ಳೋದಕ್ಕೆ ಆಗಲ್ಲ. ಸೊ ದೆನ್ ಎಸ್, ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಇರುತ್ತೆ, ಹೆಂಗೆಲ್ಲ ಆಗುತ್ತೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಬ್ಯುಸಿ ಇದ್ದೀನಿ ಹೌದು, ಅದ್ರ ನಡುವೆ ವ್ಲಾಗ್ಸ್ ಮಾಡೋಣ. ಇವಾಗ ಜಯಂತ್ ಚಿಟ್ಟಿ ಮತ್ತು ಮಿಟ್ಟುನ ಕರ್ಕೊಂಡು ಹೋಗಿದ್ದಾರೆ. ನೈಸ್ ಮಾಡಿ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವರು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳೋವಂಥ ಸುಳ್ಳುಗಳು ಕೇಳಿಸ್ಕೊಂಡು ಸಾಕಾಗ್ಬಿಟ್ಟಿದೆ. ಏನೇನೋ ಹೇಳಿ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಮ್ಮ ಮಿಟ್ಟಕ್ಕನ್ನ ತೋರಿಸ್ತೀನಿ ನಿಮಗೆ. ಇವಾಗ ಪ್ರೆಸೆಂಟ್ ಚಟ್ನಿ ರೆಡಿ ಆಗಿದೆ ಫ್ರೆಂಡ್ಸ್. ಆಲ್ರೆಡಿ ಆಗ್ಲೇ ಜಯಂತ್ ರೆಡಿ ಮಾಡಿದ್ದಾರೆ, ನಾನಲ್ಲ. ಒಂದೇ ಮೆಣಸಿನ್ಕಾಯಿ ಹಾಕಿರೋದು, ಬಿಕಾಸ್ ಮಿಟ್ಟಿಗೆ ಬೇಕಲ್ಲ, ಹಾಗಾಗಿ ಒಂದೇ ಮೆಣಸಿನ್ಕಾಯಿ ಹಾಕಿರೋ ಚಟ್ನಿ. ಆ್ಯಂಡ್ ಇವಾಗ ಸಾಂಬಾರು ಇದೆ. ನನಗಂತೂ ಚಟ್ನಿಗಿಂತ ಸಾಂಬಾರು ಸಖತ್ ಇಷ್ಟ. ರಾತ್ರಿ ಮಾಡಿರೋ ಸಾಂಬಾರು ಇದೆ, ಅದು ಆಲ್ರೆಡಿ ಬೆಚ್ಚಗಾಗಿದೆ. ಇವಾಗ ಏನಿದ್ರು ಕೂಡ ನನ್ನ ಕೆಲಸ ದೋಸೆ ಹಾಕ್ಕೊಡೋದು. ಒಂದು 4-5 ದೋಸೆ ಹಾಕಿಟ್ಟು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ರಂಗೋಲಿ ಹಾಕಬೇಕು. ಆಗ್ಲೇ ಹಾಕೋಣ ಅಂದ್ಕೊಂಡೆ, ಆಗಲಿಲ್ಲ ಟೈಮ್ ಅಂತ ಹೇಳಿ ಬಂದಿದ್ದೀನಿ. ಇನ್ನು ಪಾತ್ರೆ ಭಯಂಕರ ಇದೆ. ಡೇ ಸ್ಟಾರ್ಟ್ ಆಗೋದು ಹಿಂಗೆ, ಹೆಂಡ್ ಆಗೋದು ಹಿಂಗೆ, ಮಧ್ಯ ವರ್ಕ್ಸು, ಹಬ್ಬ ಹೆಂಗಿರುತ್ತೆ ಗೊತ್ತಾ. ಸೊ ಚಲೋ ದೋಸೆ ಹಾಕ್ಬೇಕಂತ ಹಾಕೋಣ. ನಾನು ಸ್ಟ್ರೆಸ್ಸಲ್ಲಿ ಮಲ್ಕೊಂಡಿರ್ತೀನಿ ಅಂತೇಳಿ ನಾನು ಎದ್ದಾಗಿಂದ, ಅಂದರೆ ಜಯಂತ್ ಎದ್ದಿರ್ತಾರೆ, ಇಬ್ಬರು ಒಟ್ಟಿಗೆ ಹೇಳ್ತೀವಿ. ನಾನೊಂದು ರೀತಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಅವರೊಂದು ರೀತಿಯಾಗಿ ಕೆಲಸ ಮಾಡ್ಕೊತಾ ಇರ್ತಾರೆ. ನನಗದು ತುಂಬ ಖುಷಿ. ಇನ್ನು ನಾನೇ ಹೇಳಬೇಕು ಅಂತ ಏನಿಲ್ಲ ಜಯಂತ್ಗೆ. ಓಕೆ, ಅವಳಿಗೆ ಸ್ಟ್ರೆಸ್ ಇರುತ್ತೆ, ಮೈಂಡ್ ಹೆಡ್ಎಕ್ಸ್ ಇರುತ್ತೆ, ಅದ್ರ ನಡುವೆ ಅವಳಿಗೆ ಏನು ಬೇಕು ಮತ್ತು ಶೆಡ್ಯೂಲ್ಸ್ ಇರುತ್ತೆ ಫ್ರೆಂಡ್ಸ್, ಅದೆಲ್ಲ ಮಾಡ್ತಿರ್ತೀನಿ. ಅದ್ರ ನಡುವೆ ಅವ್ರು ಫ್ರೀ ಇದ್ದಾಗ ಅವ್ರು ಆರಾಮ್ಸೆ ನನಗೆ ಇದನ್ನೆಲ್ಲ ಮಾಡ್ಕೊಟ್ಬಿಡ್ತಾರೆ. ಏನು ದೋಸೆ ಮಾಡ್ತೀಯ, ಓಕೆ ಚಟ್ನಿ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ಎಲ್ಲ ಅದು ಮುಗಿಸ್ಕೊಟ್ಟಿರೋವಂಥದ್ದು. ಮತ್ತು ಇವಾಗ ನಾನು ಸೀದಾ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರದ್ದೆಲ್ಲ ನೀಟಾಗಿ ಮಾಡ್ಕೊತಾ ಇರ್ತೀವಿ ಇಬ್ರು ಕೂಡ. ನಿನ್ನೆ ದೋಸೆ ಮಾಡೋವಾಗಲೇ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೆ ಗೊತ್ತಾ, ಅಟ್ಲೀಸ್ಟ್ 3 ದಿನ ಬರಬೇಕು ದೋಸೆ ಇಟ್ಟು ಅಂತೇಳಿ. 3 ದಿನ ಬರಲಿಲ್ಲ, 2.5 ದಿನ ಬಂತು ಅಷ್ಟೇ. ಸೊ ಅದಕ್ಕೆ ತುಂಬ ಜಾಸ್ತಿ ನೆನೆ ಹಾಕಿಟ್ಟಿದ್ದೆ. ಇವಾಗ ಎಷ್ಟು ಬೇಕೋ ಅಷ್ಟನ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಫುಲ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಅದು ಹೆಲ್ಪ್ ಆಗುತ್ತೆ. ಸಮ್ಟೈಮ್ಸ್ ಅರ್ಜೆಂಟಿಗೆ ಬೇಕಂತಂದ್ರೂ ಹಾಕೊಂಡು ತಿನ್ಬೋದು, ಮತ್ತು ಲಂಚ್ ಬಾಕ್ಸ್ಗೂ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಹಂಗಂತ ದಿನ ದೋಸೆ ಮಾಡೋಕ್ಕಾಗಲ್ಲ, ಏನೋ ಇರಲಿ ಅಂತೇಳಿ ಎಕ್ಸ್ಟ್ರಾ ಹಾಕಿಟ್ಟಿದ್ದೀನಿ. ಜಯಂತ್ಗೂ ಅಷ್ಟೇ ಇಷ್ಟ. ಮತ್ತು ಇನ್ನು ನಾವು ಯಾವ ಥರ ದೋಸೆಗಳನ್ನ ಯೂಸ್ ಮಾಡ್ಕೊತೀವಿ ಹೇಳ್ತೀನಿ, ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೆಲ್ಲ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್. ನನಗೆ ದೋಸೆ ಹಾಕಿ ಕೊಡೋದು ಅಷ್ಟೇ ಕೆಲಸ. ಇನ್ನೊಂದು ಏನು ಗೊತ್ತಾ, ನನ್ನ ಮಕ್ಕಳನ್ನ ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗ ನನ್ನ ಹಾಳು ಮುಖದಲ್ಲಿ ನೋಡೋದೇ ಇಲ್ಲ ಫ್ರೆಂಡ್ಸ್. ಅದು ತುಂಬ ದಿನ ಆಯಿತು, ಮರ್ತೋಗ್ಬಿಟ್ಟಿದ್ದೀನಿ. ಮತ್ತು ಏನು ಮಾಡ್ತೀರಾ ಅಂತಂದರೆ, ನಾನು ಎದ್ದಿಲ್ಲಿ ನನ್ನ ಕೆಲಸಗಳು ಮುಗಿಸ್ಕೊಂಡು ಇನ್ನು ತಿಂಡಿ ಕೆಲಸ, ಮನೆ ಕೆಲಸ ಅಂತ ಬಂದಿರ್ತೀನಿ. ನಮ್ಮ ಜಯಂತ್ ಸೀದಾ ಬಚ್ಚಲಿಗೆ ಕರ್ಕೊಂಡು ಹೋಗೋದು. ಎದ್ದಾಳ್ತಾನೆ ನಮ್ಮ ಮನೇಲಿ ಬಚ್ಚಲಿಗೆ ಹೋಗೋದು ಮಕ್ಕಳು. ಪಾಪ ಅವ್ರನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ. ಯಾಕೆ ಗೊತ್ತಾ, ಎಷ್ಟು ಬೈಕೊಂಡು ಎದ್ದೇಳ್ತಿರ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಅವ್ರನ್ನ ನೋಡಿರೋದೇ ರೇರು ಎಬ್ಸೋವಾಗ. ಅಷ್ಟು ಅಂದರೆ ಸೀದಾ ಎಬ್ಬಿಸಿ ಸೀದಾ ಬಚ್ಚಲಿಗೆ ಸ್ನಾನ ಮುಗಿಸ್ಕೊಂಡು ಹೊರಗೆ ಬಂದು ಸೋಫಾ ಮೇಲೆ ಒಂದೊಂದು ಮಲ್ಕೊಂಡಿದ್ದಾಗಲೇ ಗೊತ್ತಾಗೋದು ನನಗೆ ಎದ್ದಿದ್ದಾರೆ ಇವರು ಅಂತೇಳಿ. ಇನ್ನು ಜಯಂತ್ಕಂತರೂ ಒಂದು ಲೆವೆಲ್ಲಿಗೆ ತಲೆ ತಿಂತೀನಿ ನಾನು, ಅಂದರೆ ಭಯಂಕರ ತಲೆ ತಿಂತೀನಿ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಮಾಡ್ತೀನಿ, ಹಂಗೆ ನೀನು ಇದೆಯಾ ಕೆದರಿ ಎಲ್ಲ ತವ ಎಲ್ಲ ಹಾಳು ಮಾಡಿರ್ತೀಯ ಅಂತ ಬೈತಾ ಇದ್ದೀನಿ. ಇನ್ನು ನಾನು ತಿಂಡಿ ಮಾಡೋ ಕರೆಕ್ಟ್ ಈ ಥರದ ಟೈಮಿಗೆ ಅವ್ರನ್ನ ಸ್ನಾನ ಬಂದು ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿರ್ತಾರೆ. ಅವ್ರಿಗೆ ತಿಂಡಿ ಫಸ್ಟ್. ಸೊ ದೆನ್ ನಾನು ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಲಂಚ್ ಬಾಕ್ಸ್ಗೂ ಆಗೋ ಅಷ್ಟು ಮಾಡಿಟ್ಟು ಹೋಗಿ ನಾನು ರೆಡಿ ಮಾಡೋದ್ರೊಳಗಡೆ ಅವ್ರು ಬಂದು ಲಂಚ್ ಬಾಕ್ಸ್ ರೆಡಿ ಮಾಡ್ತಾರೆ. ಹಿಂಗೆ ಇದು ರೋಟೀನ್ ವರ್ಕ್ ನಮ್ಮದು. ನಮ್ಮ ಫ್ಯಾಮಿಲಿಲೆಲ್ಲ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್, ಒಪಿನಿಯನ್ಸ್ ಎಲ್ಲ ಶೇರ್ ಮಾಡ್ತಿರ್ತಾರೆ. ಹೆಂಗೆ ಅಂದರೆ, ನೀನು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದೀಯ ಅಂತಂದರೆ ನಿನ್ನ ಗಂಡ ತುಂಬ ಸಪೋರ್ಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ. ಹೌದು, ನಿಜವಾಗ್ಲೂ ನಾನು ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀನಿ. ಅಂದರೆ ಸಮ್ಟೈಮ್ಸ್ ಹೆಂಗಿರುತ್ತೆ ಅಂದರೆ, ನನಗೆ ಊಟದ ಕಡೆ ಗಮನ ಕೂಡ ಇರಲ್ಲ. ಅವಾಗ ಜಯಂತ ನನಗೆ ಊಟ ಕೂಡ ಇಟ್ಕೊಂಡ್ಬಂದು ಕೊಡ್ತಿರ್ತಾರೆ. ಅಷ್ಟು ಸಪೋರ್ಟಿವ್ ಇದ್ದಾರೆ. ಐ ಆಮ್ ಬ್ಲೆಸ್ಡ್ ಆ ವಿಚಾರದಲ್ಲಿ. ಇನ್ನು ಇತ್ತೀಚೆಗೆ ಅಂತಂದರೆ ಇನ್ನೂ ಕೆಲಸಗಳು ಅವ್ರದ್ದೇ ಜಾಸ್ತಿ. ಬಟ್ ಆದರೆ ಇದೆಲ್ಲ ಬಂದು 1 ವಾರದ ಮಟ್ಟಿಗೆ ಅಷ್ಟೇ. ಬಿಕಾಸ್ ಜಯಂತ್ ಕೂಡ ಒಂದು ಕೆಲಸದಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಅದು ಏನು ಎಂತ ಎಲ್ಲದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬ ಖುಷಿ ಇದೆ ನಮಗೆ ಆ ವಿಚಾರದ ಬಗ್ಗೆ. ಸೊ ಎಸ್, ಅದ್ರ ಬಗ್ಗೆ ಹೆಚ್ಚಿನದಾಗಿ ಡೀಟೇಲ್ಸ್ ನೆಕ್ಸ್ಟ್ ಕೊಡೋಣಂತೆ. ಇವಾಗ ನೋಡಿ ಮತ್ತೆ ಬಂದು ಮಿಟ್ಟುಗೋಸ್ಕರ ಕ್ರಿಸ್ಪಿಯಾಗಿ ಮಾಡ್ಬೇಕಂತ ಹೇಳಿ ನೆಕ್ಸ್ಟ್ ದೋಸೆ ಮಾಡಿಸ್ಕೊಂಡು ತಗೊಂಡು ಹೋಗಿ ತಿನ್ನಿಸ್ತಾ ಕೂತಿದ್ದಾರೆ. ಎಂಥ ತಲೆನೋವು ಅಂತಂದರೆ, ನಮ್ಮ ಮಿಟ್ಟುಗೆ ಯಾವಾಗ
ಯಾವಾಗಪ್ಪ ಇವಳು ತಿನ್ನೋದು ಕಲಿತಾಳೆ ಅಂತ ಅನಿಸ್ತಿರುತ್ತೆ ಸಮ್ಟೈಮ್ಸ್. ಅಷ್ಟು ಲೇಟಾಗಿ ನಿಧಾನಕ್ಕೆ ಊಟ ಮಾಡ್ತಾಳೆ. ನಮ್ಮ ಅಮ್ಮನ ಅಭ್ಯಾಸ ಇದು. ಇವನಿಗೂ ಅಷ್ಟೇ ಇತ್ತೀಚೆಗೆ ಒಂದು ಸ್ವಲ್ಪ ಬೈದು ತಿನ್ನೋದು ಕಲಿಸ್ತಾ ಇರೋದು. ಅದರ್ವೈಸ್ ಇವನು ಅಷ್ಟೇ ಅಜ್ಜಿ ಮೊಮ್ಮಗನೇ. ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ, ಒಂದು ತಟ್ಟೆಲಿ ಅನ್ನ ಹಾಕೊಂಡು ಅವ್ರು ಎಷ್ಟೊತ್ತಾದರೂ ಟೈಮ್ ಸ್ಪೆಂಡ್ ಮಾಡಲಿ, ಅದು ಖಾಲಿಯಾಗೋರ್ಗೂ ನಾನು ಬಿಡಲ್ಲ ಅಂತ ಕೂತ್ಬಿಡ್ತಾರೆ. ನಮ್ಮದು ಹಠ ಏನಂತಂದರೆ ಅವರೇ ತಿನ್ನೋದು ಕಲೀಲಿ ಅಂತ. ನಾನು ಅಪ್ಪ ಇವ್ರ ಸಲುವಾಗಿ ನನಗೆ ಸಾಕಾಗ್ಬಿಟ್ಟಿದೆ ಅಂತ ಸಮ್ಟೈಮ್ಸ್ ಅನ್ನಿಸ್ತಿರುತ್ತೆ. ಅದರಲ್ಲೂ ಅವರಪ್ಪ ಒಂದು ಸ್ವಲ್ಪ ನೈಸ್ ಮಾಡಿ ತಿನ್ಸೋದು ಮಾಡ್ತಾ ಇರ್ತಾರೆ. ಇನ್ನು ರೆಡಿ ಮಾಡಿದೆ ನಾನು. ತಿಂದಾಗಿದ ತಕ್ಷಣ ಇವಳಿಗೆ ಕರ್ಕೊಂಡು ಜುಟ್ಟೆಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು. ಸೊ ನೋಡಿ, ಕ್ರೀಮ್ ಎಲ್ಲ ಇಲ್ಲೇ ಇದೆ. ಇನ್ನು ಹಚ್ಚಿರೋದನ್ನೆಲ್ಲ ತಗೊಂಡೋಗಿ ಸೀದಾ ಒಳಗಡೆ ಇಡಬೇಕು. ಚಿಟ್ಟಿದೇನು ತೊಂದರೆ ಇಲ್ಲ, ಚಿಟ್ಟಿ ಆರಾಮ್ಸೆ ಅವ್ನು ರೆಡಿಯಾಗಿರ್ತಾನೆ. ಆ್ಯಂಡ್ ಇನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಅವ್ರು ಸ್ಕೂಲಿಗೆ ಹೊರಟರು ಅಂತಂದರೆ ನಂದು ಕೆಲಸಗಳ ಕಡೆ ನಾನು ಫುಲ್ ಗಮನ ಕೊಟ್ಟಿರ್ತೀನಿ. ಇನ್ನು ಇವತ್ತು ಶೂಟ್ಗೆ ಹೋಗ್ಬೇಕಂತ ಹೇಳಿದ್ನಲ್ಲ, 10:30 ಹಂಗೆ ಶೂಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಪ್ರಿಪೇರ್ ಮಾಡಿಕೊಂಡು ಕೂತಿದ್ದೀನಿ. ಏನು ಮಾಡ್ಕೊಂಡಿದ್ದೀನಿ ಅಂದರೆ ಫೇಸ್ಗೆ ಗೋಲ್ಡನ್ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೀನಿ, ಪೀಲ್ ಆಫ್ ಮಾಸ್ಕ್. ಏನು ಶೂಟ್ಸ್ ದಿವ್ಯಾ ಅಂತ ಕೇಳ್ತಾ ಇರ್ತೀರಿ. ಲೋಕಲ್ ಪ್ರಮೋಷನಲ್ ಶೂಟ್ಸ್ ಇರುತ್ತಲ್ಲ, ನಮ್ಮದು ದಾವಣಗೆರೆಯಲ್ಲಿ ಏನಾದರೂ ಇತ್ತು ಅಂತಂದರೆ ಸೊ ಅದಕ್ಕೆಲ್ಲ ಹೋಗ್ತಾ ಇರ್ತೀನಿ. ಆ್ಯಂಡ್ ಇತ್ತೀಚೆಗೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಸೆಲ್ಫ್ ಟೈಮ್ ತುಂಬ ಕಡಿಮೆ ಆಗಿಬಿಡುತ್ತೆ, ಮಕ್ಕಳ ಕಡೆ ಗಮನ ಕಡಿಮೆ ಆಗುತ್ತೆ, ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ನನಗೆ ಯಾವುದಾದ್ರೂ ವಿಚಾರಗಳು ಸ್ಟ್ರೆಸ್ ಅನಿಸಿದ್ರೆ ನಾನು ಬಿಟ್ಬಿಡ್ತೀನಿ ಅಲ್ಲಿಂದ ಅಲ್ಲಿಗೆ. ಅಟೆಂಡ್ ದ ಪಾಯಿಂಟ್ ಏನು ಬೇಕು ನನಗೆ ಅಂದರೆ ಪೀಸ್ ಆಫ್ ಮೈಂಡ್ ಇರಬೇಕು. ಅದರ್ವೈಸ್ ನನಗೆ ಆ ಕೆಲಸಗಳು ತಗೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಈವನ್ ಲಾಗ್ಸ್ ಹಂಗೆ ಅನ್ನಿಸ್ತಿದೆ ಅಂತಂದರೆ ಲಾಗ್ಸ್ನು ಕೂಡ ನಾನು ಅನ್ನಿಸ್ತಿದ್ದೆ. ಬಟ್ ನನಗೆ ಅದೇನೋ ಲಾಗ್ಸ್ ಎಷ್ಟೇ ಸ್ಟ್ರೆಸ್ ಅನಿಸಿದ್ರು ಒಂಥರ ಬೈ ಹಾರ್ಟ್ ತುಂಬ ಇಷ್ಟ. ಈ ಥರನೂ ಇರುತ್ತೆ. ನಮ್ಮ ಮನಸ್ಸಿಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಅಂಥ ಕೆಲಸಗಳು ನಮಗೆ ಕಷ್ಟ ಆದರೂ ಕೂಡ ಮಾಡಬೇಕಂತ ಅನ್ನಿಸ್ತಿದೆ ಅಂತಂದರೆ ಅದು ನಮಗೆ ಬೆಸ್ಟ್. ಸೊ ಹಾಗಾಗಿ ಇವಾಗ ಮತ್ತೆ ಲಾಗ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರೋದು. ಆ್ಯಂಡ್ ಫುಲ್ಲಿ ಡ್ರೈ ಮಾಡಿಕೊಂಡು ಒಂದು 5 ನಿಮಿಷದಾದಮೇಲೆ ಇವಾಗ ಪೀಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತು ಅಂದರೆ ಇಷ್ಟು ದಿನಕ್ಕಿಂತ ಇವತ್ತು ನಾನು ಪೀಲ್ ಮಾಡ್ಕೊಳ್ಳುವಾಗ ನನಗೆ ಯಾವ ಲೆವೆಲಿಗೆ ಪೇನ್ ಆಯಿತು ಅಂತಂದರೆ ಯಾಕಂತಲೇ ಗೊತ್ತಿಲ್ಲ. ಐ ಥಿಂಕ್ ಈ ಕ್ರೀಮು ತುಂಬ ದಿನ ಆಯಿತು ಪೀಲ್ ಆಫ್ ಮಾಸ್ಕ್ ಇಟ್ಕೊಂಡು ಅಂತ ಅನಿಸುತ್ತೆ, ಅದಕ್ಕಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ನೆಕ್ಸ್ಟ್ ಟೈಮ್ ಆಲ್ರೆಡಿ ಯೂಸ್ ಮಾಡಲ್ಲ ಇದನ್ನು. ಇನ್ನೇನು ಒಂದು 2 ಟೈಮ್ಸ್ ಬರೋಷ್ಟಿದೆ. ದೊಡ್ಡ ಪ್ಯಾಕೆಟ್ ತೊಗೊಂಡಿದ್ದೆ, ಟ್ಯೂಬ್ ಪ್ಯಾಕೆಟು. ಸೊ ಇನ್ನು ವೇಸ್ಟ್ ಆದರೂ ಪರವಾಗಿಲ್ಲ, ಇನ್ನೊಂದ್ಸರಿ ಯೂಸ್ ಮಾಡಬಾರ್ದು, ಹೊಸ ತರಬೇಕು ಅಂತ ಅಂದ್ಕೊಂಡ್ಬಿಟ್ಟೆ. ಅಲ್ಲಿಂದ ಸೀದಾ ಹೋಗಿ ಬಿಸಿನೀರಿತ್ತು, ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಮತ್ತೆ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಸೊ ಸಾರಿ ರೆಡಿ ಆಗ್ತಾ ಇದ್ದೀನಿ. ಸೊ ಇನ್ನು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಬಿಫೋರ್ ನನಗೆ ಫಸ್ಟು ಹೇಳಬೇಕಂದ್ರೆ ಸ್ಕಿನ್ ಕಂಪ್ಲೀಟಾಗಿ ಹೈಡ್ರೇಟಿಂಗ್ ಆಗಿರಬೇಕು. ಹಾಗಾಗಿ ಫಸ್ಟ್ ಬಂದ ತಕ್ಷಣ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿನೇ ದೆನ್ ಕೆಲಸ. ಸೊ ಜುಮ್ಕಿ ಬೇರೆದು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಇವತ್ತು. ಸೊ ಹಾಗಾಗಿನೇ ಹಳೆ ಜುಮ್ಕಿ ಏನಿತ್ತು ಅದನ್ನು ತೆಗೆದು ಸೈಡ್ಗೆ ಇಟ್ಟಿದ್ದೀನಿ. ಸೊ ನೋಡಿ, ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದಾಗಲೇ ಒಂಥರ ಸಮಾಧಾನ ಫೇಸ್ಗೆ, ಬಿಕಾಸ್ ನಾನು ಫಸ್ಟೇ ಡ್ರೈ ಸ್ಕಿನ್. ಅದರಲ್ಲಿ ಈ ವಿಂಟರ್ ಸೀಸನ್ನಲ್ಲಿ ಇನ್ನೂ ಫುಲ್ಲಿ ಡ್ರೈ ಆಗಿ ಒಂದು ಸ್ವಲ್ಪ ಕೆಡಿಸ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಡಿಸೆಂಬರಲ್ಲಿ ಯಾವಾಗ ಹಳ್ಳಿಗೆ ಹೋಗಿ ಬಂದೆ ಅವಾಗ ಫೇಸ್ ಎಲ್ಲ ಹಾಳಾಗಿಬಿಡ್ತು. ಮತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡ್ಕೊಂಡ್ಬಿಡ್ತು ನನಗೆ. ಆ್ಯಂಡ್ ಹಿಯರ್ ಈ ಥರ ರೆಡಿ ಆಗಿದ್ದೀನಿ ಇವತ್ತು. ಚೆನ್ನಾಗಿದೆನಾ? ಜುಮ್ಕಿ ಅಂದರೂ ನನಗೆ ಫಸ್ಟ್ ಕ್ಲಾಸ ಕಾಣುತ್ತೆ, ಅದಕ್ಕೆ ನಂಗೆ ಜುಮ್ಕಿ ತುಂಬ ಇಷ್ಟ. ಗೋಲ್ಡ್ ಕೂಡ ಅಷ್ಟೇ, ಹಂಗಂತಲೇ ಜುಮ್ಕಿ ತೊಗೊಂಡಿದ್ದೀನಿ. ಎಷ್ಟೊಂದು ಜನ ಹೇಳಿದರು ಚಿಕ್ಕದು ಈ ಥರದಿಟ್ಕೋ, ಆ ಥರದಿಟ್ಕೋ, ಹಾಗೆ ಹಿಂಗೆ ಅಂತೇಳಿ. ಬಟ್ ಅದನ್ನೆಲ್ಲ ಬಿಟ್ಟು ನಾನು ಜುಮ್ಕಿನೇ ತೊಗೊಂಡೆ. ಮತ್ತೆ ಇನ್ನೊಂದು ಜೊತೆ ತೊಗೋಬೇಕು ಅಂತ ಆಸೆ ಇದೆ, ಅದು ಕೂಡ ಜುಮ್ಕಿನೇ ತೊಗೊಂಡ್ರೆ. ಇನ್ನು ನಾನು ಇಷ್ಟು ರೆಡಿ ಆಗೋದ್ರೊಳಗಡೆ ಮಿಂಚುನ ಎಬ್ಬಿಸಿ ಹಾಲು ಕೊಟ್ಟು ಅವಳು ಕೂಡ ಫ್ರೆಶ್ ಅಪ್ ಮಾಡ್ಕೊಬಂದು ಅವಳನ್ನ ಹಿಂಗೆ ರೆಡಿಯಾಗಿ ತಂದು ನಿಲ್ಲಿಸಿದ್ದಾರೆ. ಜಯಂತ್ ಸೀರೆ ಮುಟ್ತಾ ಇದ್ಲು, ಮುಟ್ಬೇಡ ತೆಗಿ ಅಂತಂದಿದ್ದಕ್ಕೆ ಇಲ್ಲಿ ನೋಡಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೆ ನಾನು. ಸೊ ಜಯಂತ್ ಆಲ್ರೆಡಿ ನನಗಿಂತ ಫಾಸ್ಟಾಗಿ ರೆಡಿ ಆಗಿಬಿಡ್ತಾರೆ. ನಮ್ದಷ್ಟೇ ಲೇಟ್ ಆಗೋದು ಮನೆಯಲ್ಲಿ. ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ನಾನು ಜಯಂತ್ ಮಿಂಚು ಶೂಟ್ಗೆ ಹೋದ್ವಿ ಫ್ರೆಂಡ್ಸ್. ಇವಾಗ ನಂದು ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಬರೋದ್ರೊಳಗಡೆ 1:15 ಆಯಿತು. ಅಷ್ಟೊತ್ತಿಗೆ ಮಿಂಚುನ ಮತ್ತು ಜಯಂತ್ ಹೋಗಿ ಕರ್ಕೊಂಬಂದರು. ಅದಾದಮೇಲೆ ನಾನು ಮನೆಗೆ ಸೀದಾ ಬಂದು 2 ಗಂಟೆಗೆ ಮಲ್ಕೊಂಡಿದ್ದೆ. 3:30 ಇದ್ದೆ. 3:30ಗಲ್ಲ, ಯಾಕೋ ಮೈಂಡ್ ಸಖತ್ತು ಸ್ಟ್ರಕ್ ಆಯಿತು. ಮತ್ತು ಅದರಲ್ಲೂ ಏನು ಸುಸ್ತಾಗ್ಬಿಡ್ತು ಸೀರೆ ಉಟ್ಕೊಂಡು ಹೋಗಿ. ಹಾಗಾಗಿ ನನಗೆ ಆ ಥರ ಆಯಿತು ಅಂತಂದರೆ ಮೇನಾಗಿ ನನಗೆ ಬ್ರೇಕ್ ಬೇಕು. ಅದು ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿರೋದು. ಸ್ಟ್ರಕ್ ಆಯಿತು, ಮೈಂಡ್ ಏನಾದರೂ ವರ್ಕ್ ಮಾಡೋಕ್ಕೆ ಆಗ್ತಿಲ್ಲ ಅಂತಂದಾಗ ರೆಸ್ಟ್ ತೊಗೊಂಡ್ಬಿಡ್ತೀನಿ. ಅದು ತುಂಬ ಬೆಟರ್ ಅಲ್ವಾ ನಮಗೆ, ಮತ್ತೆ ರೀಚಾರ್ಜ್ ಆಗಿ ಎದ್ದು ವರ್ಕ್ ಮಾಡೋದಕ್ಕೆ. ಭಯಂಕರ ಎಡಿಟ್ಸ್ ಇತ್ತು, ಸೊ ನನ್ನ ತಲೆ ಓಡಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಅಂದರೆ 1.5 ತಾಸು ಮಲ್ಕೊಂಡೆದ್ದು ಟೀ ಕುಡಿದು ವರ್ಕಿಗೆ ಕುತ್ಕೊಂಡ್ರೋಳು. ಇವಾಗ ಬಂದಿದ್ದೀನಿ ಮನೆ ಕೆಲಸಕ್ಕೆ ಇವಾಗ ಅಪಾಯಿಂಟ್ ಆಯಿತು, ಹಾಗಾಗಿ ಬಂದಿದ್ದೀನಿ. ಏನೋ ಆಗಲೇ ಎಷ್ಟು ಟೈಮ್ 8 ಗಂಟೆ ದಾಟಿ ಹೋಗಿದೆ ಫ್ರೆಂಡ್ಸ್. ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಫ್ರೆಶ್ ಆಗಿ ಅಡುಗೆ ಮಾಡೋಣ ಅಂತೇಳಿ. ಚಿಕನ್ ತಿನ್ನಂಗಾಗಿತ್ತು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಮತ್ತು ನಾಳೆ ಗುರುವಾರ ತಿನ್ನಂಗಿಲ್ಲಲ್ಲ, ಅದಕ್ಕೆ ಇವಾಗ ನಾನು ಪ್ರಿಪೇರ್ ಮಾಡಬೇಕು. ಸೊ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಚಿಕನ್ ಸೆಮಿ ಗ್ರೇವಿ, ಅದ್ರ ಜೊತೆಗೆ ದೋಸೆ. ಸೊ ಅನ್ನ ಇದೆ ಆಲ್ರೆಡಿ, ಸಾಂಬಾರು ಕೂಡ ಇದೆ. ಅನ್ನ ಎಷ್ಟೊಂದಿದೆ ನೋಡು. ಸೊ ಅನ್ನ ಇದೆ, ದೋಸೆ ಮಾಡ್ಕೊತೀವಿ. ಸೆಮಿ ಗ್ರೇವಿ ಮಾಡ್ಕೊಂಡ್ರೆ ಮುಗ್ದೋಯ್ತು. ಇನ್ನು ಅದೇ ಗ್ರೇವಿ ಜೊತೆನೇ ತಿನ್ನೋದು. ಸಾಂಬಾರು ಕೂಡ ಇದೆ, ನೋ ಪ್ರಾಬ್ಲಮ್. ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಮಕ್ಕಳು ಆಟಾಡ್ತಾ ಇದ್ದಾರೆ.
ಒಂದು ಸ್ವಲ್ಪ ಫ್ರೀ ಇತ್ತು. ಎಡಿಟಿಂಗ್ ಕೆಲಸ ಎಲ್ಲ ಅರ್ಧ ಮುಗಿದಿದೆ, ಇನ್ನೊಂದು ಅರ್ಧ ಇದೆ. ನಂದು ಏನೆಲ್ಲ ಅಪ್ಲೋಡ್ ಆಗಬೇಕಿತ್ತು ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನು ಪ್ರಮೋಷನ್ಸ್ ಎಲ್ಲ ಬಾಕಿ ಇದೆ, ಅದನ್ನ ಮಾಡಬೇಕು. ಇನ್ನು ಊಟದ ಕಡೆ ಕೂಡ ಗಮನ ಕೊಡ್ಬೇಕಲ್ಲ ಅಂತ ಬಂದಿದ್ದೀನಿ. ಚಿಕನ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ನಾನು ಎಕ್ಸ್ಟ್ರಾ ಉಳಿದಿರುವಂಥದ್ದು ಮಾಡಬೇಕು. ಸೊ ನಾನು ನಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಕುತ್ಕೊಂಡ್ಬಿಟ್ರೆ ಮನೇಲಿ A to Z ಎಲ್ಲ ಬ್ಯಾಲೆನ್ಸ್ ಮಾಡೋದು ಜಯಂತ್ ಅವರೇ. ಸೊ ಅವ್ರಿಗೆ ಕ್ರೆಡಿಟ್ ಗೋಸ್ ಟು ಜಯಂತ್. ಇದ್ರ ಮೂಲಕ ಹೇಳ್ಬೇಕಲ್ವಾ, ಇಲ್ಲ ಅಂದ್ರೆ ಅಳ್ತಾರೆ ನನ್ನ ಬಗ್ಗೆ ಏನು ಹೇಳಿಲ್ಲ ಅಂತ ಹೇಳಿ. ಫೋನ್ ಬಂದು ನೋಡು. ಮಿಕ್ಸಿಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದು ಸ್ವಲ್ಪ ಪುದೀನ ಮತ್ತೆ ಈರುಳ್ಳಿ ಮಸಾಲೆ ಐಟಮ್ಸ್ ಏನೆಲ್ಲ ಹಾಕ್ತೀನಿ ನಾರ್ಮಲಿ ಅಂತಂದರೆ ಒಂದೇ ಒಂದು ಏಲಕ್ಕಿ, ಒಂದು 4-5 ಲವಂಗ, ಒಂದಷ್ಟು ಚಕ್ಕೆ ಹಾಕ್ತೀನಿ. ಅದು ಬಿಟ್ಟರೆ ಬೇರೆ ಏನೂ ಆ್ಯಡ್ ಮಾಡಲ್ಲ. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಇತ್ತು ಅಂದರೆ ಆ್ಯಡ್ ಮಾಡ್ಕೊತಿದ್ದೆ, ಬಟ್ ಬೆಳ್ಳುಳ್ಳಿ ಇರಲಿಲ್ಲ, ಖಾಲಿಯಾಗಿತ್ತು. ಮೊನ್ನೆ ಇದ್ದಿದ್ದೆಲ್ಲ ಹಸಿಯಾಗಿದೆ ಅಂತ ಹೇಳಿ ಬಿಸಾಕ್ಬಿಟ್ಟಿದ್ದೆ. ಹಾಗಾಗಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಪೂರ್ತಿ. ಇದನ್ನ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಮಸಾಲೆ ರೆಡಿ ಮಾಡಿಕೊಂಡು ಮಸಾಲೆ ಆ್ಯಡ್ ಮಾಡಿಬಿಡ್ತೀನಿ ಅಂತೇಳಿ ಮಕ್ಕಳಿಗೋಸ್ಕರ ಎಣ್ಣೆ ಚಿಚ್ಚಿ ತೆಗೆಯೋಂಥದ್ದು ಪಾರ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದಕ್ಕೆ ತೆಗಿತಾ ಇದ್ದಾರೆ. ಮಕ್ಕಳಿಗೆ ಇದಂದರೆ ತುಂಬ ಇಷ್ಟ. ಇವನ್ ನಾನು ಕೂಡ ಅಷ್ಟೇ, ಸಾಂಬಾರಲ್ಲಿ ಇರೋದಕ್ಕಿಂತ ಜಾಸ್ತಿ ಇದನ್ನೇ ತಿಂತೀನಿ. ಅಟ್ಲೀಸ್ಟ್ ಒಂದು ಪೀಸರು ತಿನ್ಬೇಕು, ಸಮಾಧಾನ ಆಗಲ್ಲ. ಇನ್ನು ಮಿಟ್ಟು ನೋಡಿ ಏನ್ ಮಾಡಿದಾಳೆ ಗೊತ್ತಾ, ನಾನು ಮಧ್ಯಾಹ್ನ ಹೂ ಮುಟ್ಕೊಂಡು ಹೋಗಿದ್ನಲ್ಲ, ಅದನ್ನ ತೆಗೆದು ಅಲ್ಲಿ ಸೈಡ್ಗೆ ಇಟ್ಟಿದ್ದೆ ಚೆನ್ನಾಗಿದೆ ಅಂತ ಹೇಳಿ. ಅದನ್ನ ಮುಡ್ಸೋವರೆಗೂ ಬಿಟ್ಟಿದ್ದೆ ಫ್ರೆಂಡ್ಸ್, ಅದಕ್ಕೆ ಹಂಗೆ ಹಾಕಿದ್ದೀನಿ. ಮುಡಿಸ್ಬಾರ್ದಮ್ಮ ಅದನ್ನ ಅಂತಂದ್ರೂ ಕೇಳಲ್ಲ. ಅವಳಿಗೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ಈ ಹೆಣ್ಮಕ್ಳಿಗೆ ಏನೇನೆಲ್ಲ ಇಷ್ಟ ಬರೋ ಅಂಥದ್ದು ಇರುತ್ತೋ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗ್ತಾ ಇದೆ. ಇನ್ನೇನು ಮಾಡೋಕ್ಕಾಗಲ್ಲ, ಹೆಣ್ಮಗು ಅಂದರೆ ಹಾಗೆ ಅಲ್ಲ, ಅದು ಖುಷಿನೇ. ಬಟ್ ನಾಳೆ ತಂದು ಮುಡಿಸ್ತೀನಿ ಅಂತಂದ್ರೂ ಕೇಳಲಿಲ್ಲ ಮಾತು, ಹಂಗೆ ಮಾಡ್ತಾ ಇದ್ಲು ಅಂತೇಳಿ ಮುಡಿಸಿದ್ದೀನಿ. ಅದೇ ಮಸಾಲೆಗೆ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ ವಿತ್ ಚಿಲ್ಲಿ ಚಿಕನ್ ಮಾಡ್ತಿರೋದ್ರಿಂದ ಇವತ್ತು ಏನು ರೆಡ್ ಕಲರ್ ಬೇಡ ಗ್ರೀನ್ ಕಲರ್ ಅಂದಿದ್ದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ. ಚಿಟ್ಟಿ ತಿನ್ನೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಡಿಮೆ. ಇದು ಒಂದು ಪೇಸ್ಟ್ ಸಪ್ರೇಟಾಗಿ ತೆಗೆದು ಇಟ್ಕೊಂಡ್ಬಿಟ್ರೆ ಮತ್ತೆ ಟೊಮೊಟೊ ಹಣ್ಣು ಕೂಡ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊತೀನಿ. ಸೊ ಎಣ್ಣೆ ಕಾಯಿಸಿ ಆ್ಯಡ್ ಮಾಡಿ ನಾವೇನು ಫ್ರೈ ಮಾಡ್ತೀವಿ ಅವಾಗ ಒಂಥರ ಘಮ, ಆ ಗ್ರೇವಿ ಮಾತ್ರ ಮಸ್ತ್ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ. ರೊಟ್ಟಿ, ಚಪಾತಿ ಅಥವಾ ಪರೋಟ ಅಥವಾ ದೋಸೆ ಇದೆ ಅಂತಂದ್ರೂ ಒಂದ್ಸರಿ ಈ ಥರದ್ದು ಗ್ರೇವಿ ಟ್ರೈ ಮಾಡಿ, ಆಸಮ್ ಇರುತ್ತೆ ಗೊತ್ತಾ. ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಈ ಥರ ಫಸ್ಟ್ ಎಣ್ಣೆ ಬಿಸಿ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಆ ಎಣ್ಣೆಲಿ ಏನು ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಳ್ತಲ್ಲ ಅಷ್ಟರವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಟೊಮೊಟೊ ಹಣ್ಣಿನ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ನಾವು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಅರ್ಧ ಬೆಂದಿರುವಂಥ ಚಿಕನ್ ಹಾಕಿ 1 ಲೋಟ ನೀರು ಹಾಕಿ, ಆ ನೀರೆಲ್ಲ ಏನೋ ಕರಗುತ್ತಲ್ಲ, ಮೀನ್ಸ್ ಫ್ರೈ ಆಗಿ ನೀರು ಎಳ್ಕೊಳುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನಿಜ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಸ್ಟ್ ಕಾಂಬಿನೇಷನ್ ವಿತ್ ದೋಸೆ ಇದ್ಬಿಟ್ರೆ ಅಂತೂ 3-4 ದೋಸೆ ಖಾಲಿ ಆಗುತ್ತೆ. ಜಯಂತ್ ಅಂದರೆ ಇವತ್ತು ನಮಗೆ ಚೆನ್ನಾಗಿತ್ತು ಅಂತೇಳಿ ತಿಂದಿದ್ದು. ಬೇಕಾದ್ರೆ ಟ್ರೈ ಮಾಡಿ, ಈ ಥರ ಮಾಡಿ ಚೆನ್ನಾಗಿರುತ್ತೆ. ಇದನ್ನ ನನಗೆ ಕಲಿಸಿದ್ದು ನಮ್ಮಪ್ಪ. ಸೊ ನೋಡಿ, ಜಸ್ಟ್ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇವಾಗ ಚಿಕನ್ ಹಾಕಿ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಮೆಲ್ ಅಂತೂ ಘಮ 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 ಅಂತಿರುತ್ತೆ. ನಾವು ಮಸಾಲೆನ ಆ್ಯಕ್ಚುಲಿ ಚಿಕನ್ ಮೇಲೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಬಟ್ ಈ ಥರ ಮಾಡಿದ್ರೆ ಭಯಂಕರ ಚೆನ್ನಾಗಿರುತ್ತೆ. ಇನ್ನು ಚಿಟ್ಟಿ ನನಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾನೆ. ಫ್ರಿಜ್ಜಲ್ಲಿ ಏನೋ ಆ ಥರ ಇರೋವಂಥ ಹಿಟ್ಟು ತಗೊಂಬೋಗು ಅಂತಂದ. ತರೋವಾಗಿನ ಚೆನ್ನಾಗಿ ತಗೊಂಬಂದ. ಈಗ ನೋಡಿ ಅವನಿಗೆ ನೆಕ್ಸ್ಟ್ ಇನ್ನು ಇಟ್ಟು ಬಾ ಅಂತಂದಾಗ ಇಂಥ ನರಗಳು ಮಾಡ್ತಾನೆ. ಯಾಕೆ ಅಂದರೆ ಏನು ಪ್ಲ್ಯಾನ್ ಮಾಡಿದ್ದ ಅಂತಂದರೆ ಅವ್ನು ದೋಸೆ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ. ಸೊ ನಾನು ಹೋದಾಗ ಡ್ಯಾನ್ಸ್ ಮಾಡಿದ್ದಾನೆ, ನಮ್ಮ ಬರೋದ್ರಲ್ಲೇ ಡ್ಯಾನ್ಸ್ ಮುಗಿಸಿದ್ದಾನೆ. ಸ್ವಲ್ಪ ಭಯನೇ ಪಡ್ತಾನೆ ಫ್ರೆಂಡ್ಸ್ ನನಗೆ. ಇನ್ನು ಅಮ್ಮ ನಾನು ದೋಸೆ ಹಾಕ್ತೀನಿ ಪ್ಲೀಸ್ ಅಂತಂದು ಹೇಳಿ ಫುಲ್ಲು ಕಾಡ್ತಿರೋದಕ್ಕೆ ಇವಾಗ ಹೋಗಿ ಚೇರ್ ತೊಗೊಂಬಂದು ನಿಂತ್ಕೊ ಅಂತ ಹೇಳಿದ್ದಕ್ಕೆ ಚೇರ್ ತೊಗೊಂಬಂದು ನಿಂತ್ಕೊಂಡಿದ್ದಾನೆ. ಇನ್ನು ಇವ್ರಿಗೆ ಎಣ್ಣೆ ಖಾಲಿಯಾಗಿದೆ, ಎಣ್ಣೆ ಡಬ್ಬದಲ್ಲಿರೋ ಎಣ್ಣೆ ತೊಗೊಂಡು ಹಾಕು ಅಂತಂದ್ರೆ ಅವರೂ ಕೂಡ ಆಟಾಡ್ತಾರೆ. ಒಂಥರ ಹಿಂಗೆ ಇರುತ್ತೆ ಫ್ರೆಂಡ್ಸ್, ಆಟ ಆಡ್ಕೊಂಥ ದಿನಚರಿ ನಮ್ಮದು. ಇನ್ನು ತೋರಿಸ್ಕೊಡ್ತಾ ಇದ್ದೀನಿ ಚಿಟ್ಟಿಗೆ ಹೆಂಗೆ ಹಾಕಬೇಕು ಎಣ್ಣೆ ಅಂತ ಹೇಳಿ. ನೆಕ್ಸ್ಟ್ ದೋಸೆ ಅವನೇ ಹಾಕ್ತಾನಂತೆ. ಸೊ ಇನ್ನು ದೋಸೆ ಹಾಕೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಚಿಟ್ಟಿ. ಹೆಂಗೆ ಅಂತಂದರೆ ಹಾಕೋದೇನೋ ಹಾಕ್ಬಿಟ್ಟ, ಅದಾದಮೇಲೆ ಒಂದು ಸ್ವಲ್ಪ ಸೈಡ್ ಹೋಗಿದ್ದಕ್ಕೆ ಅಯ್ಯಯ್ಯ ಅಂತ ಅಂದ್ಬಿಟ್ಟೆ. ಇಲ್ಲಮ್ಮ ಇದು ನಾನೇ ತಿಂತೀನಿ, ನೀನೇನು ತಿನ್ಬೇಡ, ಇದು ನಾನೇ ತಿಂತೀನಿ ಅಂತೇಳಿ ನೈಸ್ ಮಾಡ್ತಿದ್ದ. ಅದು ಮಾತ್ರ ಸಖತ್. ಇತ್ತೀಚೆಗೆ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಿಮಗೆ ಹೇಳಿದ್ನಲ್ಲ ಇದೇ ಲಾಗಲ್ಲೇ ಆ ಒಂದು ಕೆಲವೊಂದು ಕಾರಣಗಳಿಂದ. ಬಟ್ ಸಖತ್ ಎಂಜಾಯ್ ಮಾಡ್ತಾನೆ ಅವನ ಜೊತೆ ಇದ್ಬಿಟ್ರೆ ಸಾಕು ಚಿಟ್ಟಿ. ಸೊ ಇನ್ನು ಚಿಕನ್ ರೆಡಿ ಆಯಿತು, ನಾನು ಚಿಟ್ಟಿ ಸೇರಿಕೊಂಡು ದೋಸೆ ಮಾಡ್ತಾ ಇದ್ದೀವಿ. ಒಂದಷ್ಟು ದೋಸೆಗಳನ್ನ ಇಟ್ಬಿಟ್ರೆ ಜಯಂತೆ ಹಾಕೊಂತಾರೆ ಅಂತೇಳಿ. ಇನ್ನು ಫೋಟೋಗೆ ಒಂದು ಪೋಸ್ ಕೊಡಲ್ಲ ಚಿಟ್ಟಿ ಅಂತಂದಿದ್ದಕ್ಕೆ ಒಂದು ಪೋಸ್ ಕೊಟ್ಟ. ಆಮೇಲೆ ಇವನೇನೋ ಇಲ್ಲಿದ್ದಾನೆ, ಇವ್ರಿಬ್ರು ಏನು ಮಾಡ್ತಿದ್ದಾರೆ ನೋಡ್ಕೊಂಬೋಗು ಅಂತ ಕಳಿಸಿದ್ದಕ್ಕೆ ಇಲ್ಲಿ ದೊಡ್ಡೋಳು ಏನು ಮಾಡ್ತಿದ್ದಾಳೆ ಅಂದರೆ ಹೋಮ್ವರ್ಕ್ ಬರ್ಕೊತಿದ್ದಾಳೆ. ಸಣ್ಣೋಳು ಬುಕ್ ಇಡೋದಿನೂ ಸ್ಲೇಟ್ ಇಟ್ಕೊಂಡು ಅದ್ರಲ್ಲಿ ಫುಲ್ಲು ಗೀಚಿ ಈ ಥರ ರಾದ ಅಂತ ಮಾಡ್ತಿದ್ದಾಳೆ. ಫುಲ್
ಫುಲ್ಲು ಕೈ ಕಾಲು ಮುಖ ಎಲ್ಲ ಮಾಡಿಕೊಂಡು ಒಟ್ನಾಗ ಹೆಂಗೋ ಆಟಾಡ್ತಾರಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದಾರೆ ಜಯಂತ್. ಇನ್ನು ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ದೋಸೆಗಳು ಹಾಕ್ಕೊಂಡು ನಾನು ಇನ್ನು ಚಿಟ್ಟಿ ಹೊರಗಡೆ ಹೋದ್ವಿ. ಜಯಂತ್ ಇನ್ನು ಪೂರ್ತಿ ದೋಸೆ ಹಾಕ್ಕೊಂಡು ನಮಗೆಲ್ಲ ಊಟಕ್ಕೆ ಇಟ್ಕೊಡ್ತಾಯಿದ್ರು. ಇದೇನು ಗೊತ್ತಾ, ನೆಕ್ಸ್ಟ್ ನಾಳೆಗೆ ಟ್ರೆಂಡಿಂಗ್ ರೀಲ್ ಯಾವುದು ಅಂತಂದಿದ್ದಕ್ಕೆ ವಸಂತ ವಸಂತ ಸಾಂಗ್ ಹೇಳ್ತಿದ್ದಾನೆ ಚಿಟ್ಟಿ. ಅದಕ್ಕೆ ಡ್ಯಾನ್ಸ್ ಹೆಂಗೆ ಮಾಡೋದು ಅಂತ ಹೇಳಿದ್ದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದ. ಸೊ ನನಗೆ ಆಲ್ಮೋಸ್ಟ್ ರೀಲ್ ಪಾರ್ಟ್ನರ್ ಅಂತಂದರೆ ಅವನೇ. ಬಟ್ ಮೂಡ್ ಹೆಂಗಿರುತ್ತೋ ಹಾಗೆ, ಒಳ್ಳೆ ಮೂಡಲ್ಲಿದ್ದರೆ ಮಾಡ್ತಾನೆ ಬಂದು ಚೆನ್ನಾಗಿ, ಇಲ್ಲ ಅಂತಂದರೆ ಎಷ್ಟು ಹೋಗೋದು ಬರಲ್ಲ, ಮಾಡಲ್ಲ ನನ್ನ ಜೊತೆ. ಹಂಗಾಗಿ ಸುಮ್ಮನಾಗ್ಬಿಡ್ತೀನಿ. ನನಗೂ ಕೂಡ ಕೆಲಸ ಫ್ರೀ ಇದ್ದಾಗ ಮಾತ್ರ ನಾನು ಮಾಡ್ತೀನಿ, ಇಲ್ಲಾಂದರೆ ನನ್ನ ಕೈಲೂ ಆಗಲ್ಲ. ಹಾಗೆ ಇನ್ನು ನಿಂಬೆಹಣ್ಣು ಹಿಂಡೋದಕ್ಕೆ ಕೇಳಿದ್ದೆ, ಅದು ಹಿಂಡಿರಲಿಲ್ಲ. ತಗೋ ಹಿಂಡು ಅಂತಂದಿದ್ದಕ್ಕೆ ಹಿಂಡಿ ಕೊಡ್ತಾ ಇದ್ದಾರೆ. ಇದು ಒಂದು ಎಕ್ಸ್ಟ್ರಾ ಫ್ಲೇವರ್ ಅಲ್ವಾ, ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ. ಇನ್ನು ಇದಿಷ್ಟು ನನ್ನ ಇವತ್ತಿನ ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋಂಥ ವಿಚಾರಗಳು, ನಮ್ಮ ಡೈಲಿ ರೋಟೀನ್ ಲೈಫ್. ಇನ್ನು ನೆಕ್ಸ್ಟ್ ಲಾಗಲ್ಲಿ ಖಂಡಿತ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.